ಅಪ್ಪು ಸದಾ ಅಮರ, ಅಪ್ಪು ಸದಾ ಅಜರಾಮರ. ಕಾರ್ಡಿಯಾಕ್ ಅರೆಸ್ಟ್ ಪುನೀತ್ ರಾಜ್ಕುಮಾರ್ ಅವನ್ನ ಬಲಿ ತೆಗೆದುಕೊಂಡ್ಬಿಡ್ತು. ಇನ್ನೇನಿದ್ರು ಚಿರನಿದ್ರೆಗೆ ಜಾರಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು. ಈ ಕ್ಷಣ ಒಂದು ಕಡೆ ಕಂಠೀರವ ಸ್ಟುಡಿಯೋ, ಇನ್ನೊಂದು ಕಡೆ ಕಂಠೀರವ ಸ್ಟೇಡಿಯಂ. ಕಂಠೀರವ ಸ್ಟೇಡಿಯಂನಲ್ಲಿ ಅಂತಿಮ ದರ್ಶನಕ್ಕೋಸ್ಕರ ಸಾವಿರಾರು ಜನ ಬರ್ತಿದ್ದಾರೆ. ಸಾಗರೋಪಾದಿಯಲ್ಲಿ ಕಳೆದ ರಾತ್ರಿ 5 ಗಂಟೆ 6 ಗಂಟೆಯಿಂದ ಹಿಡಿದು ಇಲ್ಲಿಯ ತನಕ ನಾನ್ ಸ್ಟಾಪ್ ಬೇರೆ ಬೇರೆ ಗಣ್ಯರು ಕೂಡ ಬರ್ತಿದ್ದಾರೆ. ಇನ್ನು ಕಂಠೀರವ ಸ್ಟುಡಿಯೋದಲ್ಲಿ ಸಕಲ ಸಿದ್ಧತೆಯನ್ನು ಮಾಡ್ಕೋತಿದ್ದಾರೆ. ಈ ಕ್ಷಣ ಕಂಠೀರವ ಸ್ಟುಡಿಯೋದಿಂದ ಕುಮಾರ್ ಬಂಗಾರಪ್ಪನವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಇಂಥದ್ದು ದಿನ ಬರುತ್ತೆ ಕುಮಾರ ಬಂಗಾರಪ್ಪ ಸರ್, ನಾವೆಲ್ಲರೂ ಇಷ್ಟಪಡುವಂತಹ ವ್ಯಕ್ತಿ ಬಗ್ಗೆ ಮಾತಾಡಬೇಕು, ಆದರೆ ಆತ ಇರಲ್ಲ, ಅವ್ರನ್ನ ಕಳ್ಕೊಂಡ್ಬಿಡ್ತೀವಿ ನಾವು. ಏನೋ ಈ ಕ್ಷಣಗಳೇ ಇರಬಾರ್ದು ಯಾರ ಲೈಫಲ್ಲೂ ಅಂತ ಅನಿಸ್ಬಿಡಲ್ವ ಸರ್? ಸತ್ಯವಾದ ಮಾತು. ಯಾಕಂದರೆ ಇವೆಲ್ಲ ಧ್ರುವ ತಾರೆಗಳು ಕರ್ನಾಟಕ ಚಿತ್ರರಂಗದಲ್ಲಿ ಮತ್ತು ರಾಜ್ಕುಮಾರ್ ಕುಟುಂಬದಲ್ಲಿ ಮತ್ತು ನಾವೆಲ್ಲರೂ ಕೂಡ ನಾವು ರಾಜಕೀಯ ಕ್ಷೇತ್ರದಲ್ಲೂ ಮತ್ತು ಈ ಕಡೆಗೆ ಚಿತ್ರರಂಗ ಕ್ಷೇತ್ರಗಳಲ್ಲೂ ಕೂಡ ಎರಡೂ ಕಡೆಯಿಂದನೂ ಜನಗಳಿಂದನೇ ನಾವೆಲ್ಲರೂ ಕೂಡ ಬಂದವರು ಮತ್ತು ಅವ್ರದ್ದು ಹಾಕಿರ್ತಕ್ಕಂಥ ತುತ್ತಿಂದನೇ ನಾವೆಲ್ಲರೂ ಬದುಕಿದವರು. ಇವತ್ತು ಅಪ್ಪು ಎರಡೂ ಕಡೆಯಿಂದನೂ ಅವನು ಒಂದೊಂದು ಸರಿ ನಮ್ಮನ್ನೆಲ್ಲರನ್ನೂ ರಾಜಕೀಯವಾಗಿ ನೋಡಲಿಲ್ಲ ಮತ್ತು ಚಿತ್ರರಂಗದ ಇದ್ರೂ ನೋಡಲಿಲ್ಲ. ಯಾಕಂದರೆ ಅಪ್ಪು ಅವರು ಯಾವಾಗಲೂ ಕೂಡ ತಾವೊಂದು ದೊಡ್ಡ ಹೀರೋ ಅಥವಾ ರಾಜ್ಕುಮಾರ್ ಅವ್ರ ಮಗ ಅಂತೇಳಿ ಅವ್ರಿಗೆ ಅನ್ನಿಸ್ಲಿಲ್ಲ. ನಾವು ನಮ್ಮ ಏನು ಅಪ್ಪಾಜಿಯವ್ರು ಹೇಳಿದ್ದಾರೆ, ಅಭಿಮಾನಿ ದೇವರುಗಳು ಅಂತ ಏನು ಹೇಳಿದ್ದಾರೆ, ಆ ದೇವರುಗಳಿಗೆ ನಾವು ಮಕ್ಕಳು, ಆ ಮಕ್ಕಳುಗಳ ಥರ ನಾವು ಇರಬೇಕು ಅನ್ನೋದೇ ಅವ್ರ ಭಾವನೆ ಇತ್ತು. ಹಾಗಾಗಿ ಅವರೆಲ್ಲರಿಗೂ ಕೂಡ ಭಾಳ ಒಂದು ಆಸೆ ಇತ್ತು ಕರ್ನಾಟಕ ಚಿತ್ರರಂಗದಲ್ಲಿ ಸಾಧನೆ ಮಾಡಬೇಕು, ಅಪ್ಪಾಜಿಯವ್ರ ಥರ ಚಿತ್ರಗಳನ್ನ ಮಾಡಬೇಕು, ಇನ್ನು ದೊಡ್ಡಕ್ಕೆ ನಾವೆಲ್ಲರೂ ಕೂಡ ಚಿತ್ರರಂಗದ ಮೇಲೆ ತೊಗೊಂಡೋಗ್ಬೇಕು. ಈ ಕುಟುಂಬ ಎಲ್ಲವೂ ಕೂಡ ರಾಜ್ಕುಮಾರ್ ಅವ್ರು ಹಾಗೆ ಎಲ್ಲರಿಗೂ ಒಟ್ಟಿಗೆ ಊಟ ಮಾಡ್ತಾಯಿದ್ರು, ಆ ಥರ ಎಲ್ಲ ಮಾಡಬೇಕು ಅನ್ನೋ ಆಸೆಯಿಂದ ಪ್ರತಿ ಸರಿನೂ ಅವ್ರು ಮಾಡೋರು. ಮತ್ತು ಎಲ್ಲರೂ ಬಳಗದವ್ರನ್ನೆಲ್ಲ ಸೇರಿಸೋರು, 1 ತಿಂಗಳಿಗೆ 2 ತಿಂಗಳಿಗೆ ಸೇರಿಸ್ಕೊಂಡವರು, ಕೂತ್ಕೊಂಡು ಅವ್ರನ್ನೆಲ್ಲ ಜೊತೆಗೆ ಸೇರಿಸ್ಕೊಂಡು ಮಾಡೋದು. ಈ ಥರ ಎಲ್ಲ ಸಾಮಾಜಿಕವಾಗಿರ್ತಕ್ಕಂಥ ಕಳಕಳೆ ಇತ್ತು. ಮತ್ತು ಯಾವುದೇ ಕಾರ್ಯಕ್ರಮ ನಡೆದ್ರು ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮ ನಡೆದ್ರೆ ಅವ್ರಿಗೆ ಯಾರಿಗೂ ಹೇಳ್ತಿರ್ಲಿಲ್ಲ ಮತ್ತು ಯಾರಿಗೂ ಇದು ಮಾಡ್ತಾ ಇರಲಿಲ್ಲ. ಫ್ರೀಯಾಗಿ ಅವ್ರು ಕೆಲಸ ಮಾಡೋರು. ಕರೆಕ್ಟ್, ಫ್ರೀಯಾಗಿ ಅವರು ಹಿಂಗೆ ನಾ ಚಾರ್ಜ್ ತಗೊಂಡಿಲ್ಲ ಇಟ್ಕೊಂಡಿಲ್ಲ ಅದು ಇದು ಏನೂ ಹೇಳ್ತಿರ್ಲಿಲ್ಲ. ಇದು ಗೊತ್ತಾಗದಿಲ್ದವ್ರ ಸಂಗತಿಗಳು ರಾಜ್ಕುಮಾರ್ ಅವರು ಮಾಡಿದ್ದಾರೆ ಮತ್ತು ಇವರು ಮಾಡಿದ್ದಾರೆ, ಅಮ್ಮವ್ರು ಪಾರ್ವತಮ್ಮನವ್ರು ಮಾಡಿದ್ದಾರೆ. ಮತ್ತು ನಾವೆಲ್ಲ ಅದು ಈ ಶಿವುಗೆ ನಮ್ಮ ತಂಗಿಗೆಲ್ಲ ಮದುವೆ ಆದಮೇಲೆ ಭಾಳಷ್ಟು ಹತ್ತಿರ ಆದಮೇಲಂತೂ ಅಪ್ಪು ಅವಾಗ ಸಣ್ಣ ಮಗು, ಅವಾಗ ನಾವೆಲ್ಲ ಮದ್ರಾಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ, ನಾನು ಅಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ಅವಾಗೆಲ್ಲವೂ ಕೂಡ ಅವ್ರ ಮನೆಯಲ್ಲೇ ನಮ್ಮನ್ನು ಉಳಿಸ್ಕೊಂಡು, ರಾಜ್ಕುಮಾರ್ ಅವರು ನಿಮಗೆಲ್ಲ ಸ್ಕೂಲ್ ಇಲ್ಲ, ನಮಗೆಲ್ಲ ನಾಟಕ ರಂಗ ಸ್ಕೂಲ್ ಇತ್ತು, ನೀವೆಲ್ಲ ಸ್ಕೂಲಿಂದ ಕಲಿತು ಬರಬೇಕು ಅಂತೇಳಿ ನಮ್ಮನ್ನು ಮದ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ತಗೊಂಡೋಗಿ ಸೇರಿಸಿ ಭಾಳಷ್ಟು ನಮಗೆಲ್ಲರಿಗೂ ಕೂಡ ಶಿವನ ಹೆಂಗೆ ನೋಡಿದ್ರು ಹಾಗೆ ನಮ್ಮನ್ನು ನೋಡಿದರು, ಅಪ್ಪನ ಹೆಂಗೆ ನೋಡಿದರು ಹಾಗೆ ಚಿತ್ರರಂಗ ಎಲ್ಲರೂ ಕಲಾವಿದರುಗಳನ್ನ ನೋಡೋರು. ಅಪ್ಪು ಅದನ್ನೇ ಕಲ್ತಿದ್ರು. ಹಾಗಾಗಿ ಬಹಳಷ್ಟು ಒಂದು ಅಭಿಮಾನ. ಸರ್, ನಿಮಗಿಂತ ನನಗೆ ಗೊತ್ತಿರೋ ಹಾಗೆ ಅಪ್ಪು ಇವತ್ತು ಒಂದು 10-12 ವರ್ಷ ಚಿಕ್ಕವರು ನನಗೆ ಗೊತ್ತಿರೋ ಹಾಗೆ, ನನ್ನ ಮಾಹಿತಿ ಪ್ರಕಾರ. ಅಂದ್ರೆ ಆತ ಪುಟಾಣಿ ಓದ್ತಾ ಇದ್ದ ಕಾಲದಲ್ಲಿ ನೀವು ಸ್ವಲ್ಪ ಕಾಲೇಜ್ ಲೆವೆಲಲ್ಲಿ ಇದ್ರಿ. ಹೇಗಿತ್ತು ಆ ಒಡನಾಟ? ಹೇಗಿತ್ತು ಆಗಿದ್ದಂಥ ಅಪ್ಪು? ಅವನ್ನ ಎಲ್ಲರೂ ಅವಾಗಲೂ ಪ್ರೀತಿ ಮಾಡ್ತಿದ್ರು, ಅದೇ ಪುಟಾಣಿ ಅಪ್ಪು. ಬೆಳೆದ ಮೇಲೆ ಸಾಮಾನ್ಯವಾಗಿ ಆ ಕ್ಯೂಟ್ನೆಸ್ಸು ಮತ್ತು ಪ್ರೀತಿ ಹೊಟ್ಟೋಗ್ಬಿಡುತ್ತೆ. ಹಂಗಲ್ಲ ಇದು. ಬೆಳೆದ್ರು, ದೊಡ್ಡವರಾದರು, ಅವ್ರಿಗೂ ಮಕ್ಕಳಾಯಿತು, ಅವರು ದೊಡ್ಡವರಾಗ್ತಿದ್ದಾರೆ. ಬಟ್ ಸ್ಟಿಲ್ ಎಲ್ಲರ ಪಾಲಿಗೂ ಅಪ್ಪು ಯಾವಾಗಲೂ ಅಪ್ಪು ಹಾಗೆ ಇದ್ರಲ್ಲ ಸರ್? ನಿಜವಾಗ್ಲೂ ಸತ್ಯವಾದಂಥ ಮಾತು. ಯಾಕಂದರೆ ಅಪ್ಪು ನಾವು ಮುಂಚೆ ಎಲ್ಲ ಮದ್ರಾಸಲ್ಲಿ ಇದ್ದಾಗ ಅಲ್ಲೆಲ್ಲ ಶೆಕೆಗೆ ಒಂದು ಸಣ್ಣ ಚಡ್ಡಿ ಒಂದು ಅಷ್ಟೇ ಇಟ್ಕೊಂಡು ದಬ ಓಡಾಡವು ನಾವೆಲ್ಲರೂ. ಅಲ್ಲೆಲ್ಲ ಶೆಕೆಗೆ ಹಿಂಗೆ ದೊಡ್ಡ ಡ್ರೆಸ್ ಹಾಕಿ ಹಿಂಗೆ ಬೆಂಗಳೂರು ಥರ ಒಳ್ಳೊಳ್ಳೆ ಬಟ್ಟೆ ಹಾಕೋಕ್ಕೆ ಆಗ್ತಿರ್ಲಿಲ್ಲ. ಮೇಲೆ ಬೆವತ್ತು ಬಿಡ್ತಿದ್ವಿ ಆಟ ಆಡ್ಬೇಕಾರೆ. ಮತ್ತು ಮೊನ್ನೆನೂ ಕೂಡ ಸಿಕ್ಕಾಗ ಅವರು ವರ್ಕೌಟ್ ಮಾಡೋಕ್ಕಂತ ಹೇಳಿ ಎಕ್ಸಸೈಸ್ ಮಾಡೋಕ್ಕಂತ ಹೇಳ್ಬಿಟ್ಟು ಒಂದು ವಾರ 15 ದಿನದ ಮುಂಚೆ ಅದೇ ಥರ ಚಡ್ಡಿ ಅದೇ ಥರ ಟೀ ಶರ್ಟ್ ಹಾಕೊಂಡು, ಅಪ್ಪು ಇನ್ನೂ ಹಂಗೇ ಇದೆಯಾ ನೋಡಪ್ಪು ನೀನು ಅಂತ ಹೇಳ್ಬಿಟ್ಟು ಅವ್ರ ಮನೆಯಲ್ಲೇ ಕುತ್ಕೊಂಡು ಮಾತನಾಡಿ ಎಲ್ಲರೂ ಕೂಡ ಬಂದಿದ್ವಿ. ಇವತ್ತು ದಿಢೀರ್ ಅಂತ ಹೇಳಿ ಈ ಥರ ಆಗಿರ್ತಕ್ಕಂಥದ್ದು ಭಾಳ 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 ದುಃಖ ತರ್ತಕ್ಕಂಥ ವಿಚಾರ. ಹರೀಶ್ ಅವರೇ, ನನಗೆ ಇಷ್ಟು ಹೆಲ್ತ್ ಕಾನ್ಶಿಯಸ್ ಆಗಿದ್ರು ಅಲ್ವಾ ಸರ್? ಚಿತ್ರರಂಗದಲ್ಲಿ ಅನೇಕ ಚೆನ್ನಾಗಿ ಅವರು ಮೇಂಟೈನ್ ಮಾಡ್ತಿದ್ರು. ಅವ್ರು ನೋಡಕ್ಕೂ ಯಾವಾಗ್ಲೂ ಕೂಡ ವೆರಿ ಹೆಲ್ದಿ, ಫಿಟ್ ಅಂಡ್ ಫೈನ್, ಆರೋಗ್ಯ ಎಲ್ಲ ಇಟ್ಕೊಂಡಿದ್ರು. ಯಾವತ್ತಾರು ಏನಾದ್ರು ಅನಿಸ್ತಿರುತ್ತ ಅವ್ರಿಗೆ? ಅಂದ್ರೆ ಹಿಂಗಾಗ್ತಿದೆ ನನಗೆ ಈ ತರ, ಆ ಥರದ್ದು ಎಲ್ಲಾರು ಇತ್ತ ಪರಿಸ್ಥಿತಿ?
ಇಲ್ಲ 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 ಅವ್ರಿಗಿರಲಿಲ್ಲ. ಬಟ್ ಅವರು ಭಾಳ ಕಾಳಜಿ ವಹಿಸಿದ್ದು ಅಂದರೆ ರಾಘವ್ರಿಗೆ ಹಿಂಗೆ ಆಗ್ಬಿಡ್ತಲ್ಲ ಅಂತೇಳಿ ಭಾಳ ನೊಂದ್ಕೊಂಡಿದ್ರು. ರಾಘು ನಾವು ಎಷ್ಟೋ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ನೋಡ್ಕೊಳೋದು, ಟ್ರೀಟ್ಮೆಂಟ್ ಮಾಡೋದು. ಆಮೇಲೆ ಅಮ್ಮಂಗಾದಾಗ ಇದಾದಾಗ, ಆಮೇಲೆ ರಾಜ್ಕುಮಾರ್ ಅವ್ರನ್ನ ಅಪಹರಣ ಮಾಡಿದಂಥ ಸಂದರ್ಭದಲ್ಲಿ ಅವಾಗೆಲ್ಲ ಕೂಡ ಇವರೆಲ್ಲರೂ ಭಾಳಷ್ಟು ಇದನ್ನು ಮಾಡಿದರು. ಅಮ್ಮ ಹೋದಾಗಂತೂ ಇದೇ ಜಾಗದಲ್ಲಿ ಇದ್ರ ಎಲ್ಲ ಅಂತ್ಯಕ್ರಿಯೆ ಜವಾಬ್ದಾರಿಗಳನ್ನ ಅಪ್ಪು ಮುಂದೆ ನಿಲ್ಲಿಸ್ಕೊಂಬಿಟ್ಟು ಅವತ್ತಿನ ಸರ್ಕಾರದ ಜೊತೆ ಮಾತಾಡ್ಕೊಂಡು ಮಾಡಿದಂಥ ಸಂದರ್ಭ ಬಂದಿತ್ತು. ಇವತ್ತು ಎಲ್ಲ ಧ್ರುವ ತಾರೆಗಳ ಜೊತೆಗೆ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ನಾಗ್ ಅವರು, ಎಲ್ಲದಕ್ಕಿಂತ ಹೆಚ್ಚಾಗಿ ಅಪ್ಪಾಜಿ ಜೊತೆಗೆ, ಅಮ್ಮನ ಜೊತೆಗೆ ಇವತ್ತು ಅವರು ಮತ್ತು ಅವ್ರ ಜೊತೆಗೆ ಭಾಳ ಅತೀ ಜಲ್ದಿಯಾಗಿ ಮೇಲಿದ್ದವರೆಲ್ಲರೂ ಅವ್ರನ್ನ ಕರ್ಸ್ಕೊಂಡ್ಬಿಟ್ರ ಅಂತ ಹೇಳ್ಬಿಟ್ಟು ದೇವ್ರು ಇಷ್ಟು ಕ್ರೂರಿ ಆಗ್ಬಿಟ್ನ ಅವರಿಗೆ ಅಂಥೇಳಿ ಅನಿಸ್ಬಿಡ್ತದೆ. ಹಾಗಾಗಿ ಭಾಳ ಎಲ್ಲರೂ ಕೂಡ ನೊಂದ್ಕೊಂಡಿದ್ದಾರೆ ಕರ್ನಾಟಕ ಚಿತ್ರರಂಗ ಮತ್ತು ಕನ್ನಡಿಗ ಬಳಗ ಮತ್ತು ನಮ್ಮ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳು ಅಲ್ಲಿಂದ ಟ್ವೀಟ್ ಮಾಡಿಬಿಟ್ಟು ಇಲ್ಲ ಇದು ಭಾಳ ದೊಡ್ಡ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿಗಳವರೆಗೂ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಹುಡುಗ ಈ ಸಣ್ಣ ವಯಸ್ಸಿನಲ್ಲೇ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವೂ ಕೂಡ ಒಂದೊಂದು ಇತಿಹಾಸ. ಇವಾಗ ಇತಿಹಾಸ ಕುಮಾರ್ ಬಂಗಾರಪ್ಪ ಸರ್ ದೊಡ್ಡ ಮನೆ ಅಂದಾಗ ಸೇರು ಅದನ್ನ ಮುನ್ನಡೆಸುವಂತಹ ಜವಾಬ್ದಾರಿ ಅಣ್ಣಂದಿರಿದ್ರು, ಇಲ್ಲ ಅಂತಲ್ಲ. ಇವನು ಕೊನೆಯ ಪ್ರೀತಿಯ ಮಗ ಅಪ್ಪು. ಯಾವಾಗಲೂ ಕೂಡ ಒಂದು ಲೆಗೆಸಿ ಹಿಂದೆ ಇತ್ತು, ಆ ಲೆಗೆಸಿನ ಮುಂದಕ್ಕೆ ತೊಗೊಂಡು ಹೋಗಬೇಕು, ಒಂದು ಜವಾಬ್ದಾರಿ, ಜೊತೆಗೆ ಆ ಎಲ್ಲರ ಪ್ರೀತಿ ಪಾತ್ರ ಆದಂಥ ಒಬ್ಬ ಮನೆ ಮಗ. ಏನೋ ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು ಅಪ್ಪು ಸರ್ ಅಂತ ಅನಿಸಲ್ವಾ? ಹೌದು ಹೌದು ಹೌದು. ಯಾಕಂದರೆ ಕೆಲವು ಸಣ್ಣ ಪುಟ್ಟ ರಾಜಕೀಯದ ಈ ನಮ್ಮ ಹೋರಾಟಗಳು ಬಂದಿದ್ದು ವ್ಯತ್ಯಾಸಗಳು ಅಂತ ಹೇಳಲಾರೆ. ಆದರೆ ಅಪ್ಪು ಅವಾಗ ತಂದೆ ನಿರ್ಧಾರವನ್ನ, ಅಪ್ಪಾಜಿಯವರು ತಗೊಂಡಂತ ನಿರ್ಧಾರವನ್ನ ಎಲ್ಲ ಅಣ್ಣನ ಜೊತೆಗೆ ಮತ್ತೆ ಅತ್ತಿಗೆ ಜೊತೆಗೆ ನಮ್ಮಗಳ ಜೊತೆಗೆ ಭಾಳ ಸ್ಮೂತಾಗಿ ಅದನ್ನು ತಗೊಂಡೋಗಿ ಎಲ್ಲರ ಸಂಪರ್ಕವನ್ನು ತಿಳಿ ಮಾಡಿರ್ತಕ್ಕಂಥವನು ಅಪ್ಪುನೇ. ಅದು ಭಾಳ 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 ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅಪ್ಪು ಹೊಂದಿದ್ದ. ಅದನ್ನು ಎಲ್ಲರ ಜೊತೆನೂ ನಗ್ನಗ್ತಾ ಇದ್ದು, ಅವರಿಗೂ ತೊಂದರೆ ಆಗದಿಲ್ದಂಗೆ, ಮನಸ್ಸಿಗೆ ನೋವು ಆಗದಿಲ್ದಂಗೆ, ನೀವೊಂದೇನೋ ಒಪ್ಕೊಂಡಿದ್ದೀರಾ, ನೀವು ಮಾಡಿ, ನನಗೆ ಸಂತೋಷ ಇದೆ, ನಿಮಗೆ ಒಳ್ಳೇದಾಗಲಿ ಅಂತೇಳಿ. ಇಲ್ಲ ನಮ್ಮ ವ್ಯತ್ಯಾಸಗಳು ಬಂದುಬಿಟ್ಟಿದ್ದಾವೆ, ಹಾಗಾಗಿ ಇವನ್ನೆಲ್ಲವೂ ಕೂಡ ಈ ವ್ಯತ್ಯಾಸಗಳನ್ನೇ ಇದೆ ಅಲ್ಲ, ಈ ವ್ಯತ್ಯಾಸಗಳನ್ನೆಲ್ಲವೂ ಬರ್ತವೆ, ಆದರೆ ಮನೆ ಒಳಗೆ ನಾವೆಲ್ಲರೂ ಒಟ್ಟಿಗಿರಬೇಕು ಅನ್ನೋ ಒಂದು ಭಾವನೆ ಇದೆ. ಹೇಗೆ ಅಪ್ಪಾಜಿಯವರು ಅದನ್ನು ನೋಡ್ತಾ ಇದ್ರು, ಹೇಗೆ ಅದನ್ನು ಕಾಣ್ತಾ ಇದ್ರು, ಅದೇ ರೀತಿಯಲ್ಲಿ ಅಪ್ಪು ಎಲ್ಲರನ್ನೂ ಕೂಡ ಮತ್ತು ಎಲ್ಲ ಮುಖ್ಯಮಂತ್ರಿಗಳ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ರು. ಯಡಿಯೂರಪ್ಪನವ್ರ ಜೊತೆಗೆ, ಕುಮಾರಸ್ವಾಮಿ ಅವ್ರ ಜೊತೆಗೆ, ಮತ್ತು ಸದಾನಂದ ಗೌಡ್ರ ಜೊತೆಗೆ, ಇವಾಗ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆಗೆ, ಆಮೇಲೆ ಹಿಂದಿನ ಅವಧಿಯಲ್ಲಿರ್ತಕ್ಕಂಥವ್ರ ಜೊತೆಗೆ, ಎಲ್ಲರ ಜೊತೆಗೂ. ಆಮೇಲೆ ಅಧಿಕಾರ ಹೋಗಿದೆ ಅಂತೇಳಿ ಅವರೆಲ್ಲೂ ಕೂಡ ತಪ್ಪಿಸ್ಲಿಲ್ಲ. ಮತ್ತು ಹಿರಿಯ ನಟರ ಜೊತೆಗೆ, ಶಿವರಾಮಣ್ಣವ್ರ ಜೊತೆಗೆ, ಆಮೇಲೆ ಸುದೀಪ್ ಜೊತೆಗೆ, ದರ್ಶನ್ ಅವ್ರ ಜೊತೆಗೆ, ಯಶ್ ಜೊತೆಗೆ, ಮತ್ತು ಸಣ್ಣ ಸಣ್ಣ ಕಲಾವಿದರುಗಳ ಜೊತೆಗೆ ಅವ್ರು ಏನು ಮಾಡಿದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಫಿಸಿಕಲಿ ಚಾಲೆಂಜ್ಡ್ ಆಗಿರ್ತಕ್ಕಂಥವ್ರ ಜೊತೆಗೆ ಸ್ಕೂಲ್ಗಳಿಗೆ, ಅನಾಥಾಶ್ರಮಗಳಿಗೆ ಇವರೆಲ್ಲ ಭಾಳ ನಿಕಟವಾಗಿರ್ತಕ್ಕಂಥ ಸಂಪರ್ಕ ಇಟ್ಕೊಂಡಿದ್ರು. ಅದು ಗೊತ್ತಾಗ್ದಿಲ್ಲಂಗೆ ಕೆಲಸ ಮಾಡಿ ಕುಮಾರ್ ಬಂಗಾರಪ್ಪ ಸರ್ ಇವಾಗ ಇರುವಂತ ಬೆಳವಣಿಗೆ ಏನಪ್ಪಾ ಅಂದ್ರೆ, ನಾನು ₹100 ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ನಂಗೆ ₹1000 ಪಬ್ಲಿಸಿಟಿ ಸಿಗಬೇಕು ಅಂತ. ಅದೇ ಮೆಂಟಾಲಿಟಿ ಜನಗಳದು. ಹಂಗೆ ನೋಡಕ್ ಹೋದ್ರೆ ಅಪ್ಪು ಸರ್ ಏನೇನೇನು ಭಯಂಕರವಾಗಿ ಮಾಡಿದ್ದಾರೆ. ನಾನು ಯಾವುದೋ ಒಂದ್ಸಲ ತಮಾಷೆ ಕೂತ್ಕೊಂಡು ಮಾತಾಡ್ಬೇಕಾರೆ, ಅಪ್ಪು ಸರ್ ಇದನ್ನು ಹೇಳೋಣ, ಜನಕ್ಕೆ ಟಿವಿಲಿ ತೋರಿಸೋಣ, ಬೇಡ ಹರೀಶ್ ನಾಗರಾಜು, ಡೋಂಟ್ ಡೂ ದಟ್, ಹಂಗೆ ಬೇಡ ಅದು ಪಾಡ್ಗೋದಾಗಲಿ ಅನ್ನುವ ಮನಸ್ಥಿತಿ. ಅಂದರೆ ಅದು ಮಾಡ್ತಿದ್ದಾರೆ, ಬಟ್ ಯಾರಿಗೂ ಗೊತ್ತಾಗಬಾರ್ದು, ಮಾಡಬೇಕು ಅಷ್ಟೇ. ಹೌದು. ಇವತ್ತು ಶಕ್ತಿಧಾಮ ಏನು ನಿಂತಿದೆ ಅದಕ್ಕೆ ಬಹಳ ಮೂಲ ಕಾರಣ ಅಮ್ಮ, ಭಗವಾನ್ ಸರ್, ನಮ್ಮ ಮೈಸೂರಿನಲ್ಲಿ ದೊರೆ ಭಗವಾನ್ ಅವರ ಭಗವಾನ್ ಸರ್, ಶಿವರಾಮಣ್ಣವರು, ಎಲ್ಲಿದ್ದವರು ಭಾಳಷ್ಟು ಜನ ಅದಕ್ಕೆ ಇದನ್ನ ಮಾಡಿ ನಿಲ್ಲಿಸಿರ್ತಕ್ಕಂಥದ್ದು. ಬಟ್ ಅದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಎಂಟೈರ್ ರಾಜ್ ಕುಟುಂಬದ ಎಂಟೈರ್ ಫ್ಯಾಮಿಲಿ ಅದನ್ನು ಭಾಳ ಎತ್ತಿ ಹಿಡಿತಕ್ಕಂಥದ್ದನ್ನ ನೀವೇ ಕಣ್ಣಾರೆ ಕಂಡಿದ್ದೀರಿ ಮತ್ತು ಅನುಭವಿಸಿದಿರಿ ಅಂತಲೂ ನಂಗೆ ಗೊತ್ತು. ಇವತ್ತು ಚಿನ್ನಪ್ಪ ಮಾಮ ಇರ್ಬೋದು, ವಜ್ರೇಶ್ವರಿ ಕಂಬೈನ್ಸ್ ನಡೆಸ್ಬೇಕಾರೆ, ಕಟ್ಟಬೇಕಾರೆ, ಈ ಥರ ಎಲ್ಲ ಮಾಡಿ ಗಾಂಧಿನಗರವನ್ನು ಆಗಿನ ಕಾಲದಲ್ಲಿ ಒಂದು ವಜ್ರೇಶ್ವರಿ ಕಂಬೈನ್ ನಡೆಸ್ಬೇಕಾರೆ, ಯಾವತ್ತು ಅದು ತದನಂತರ ವಜ್ರೇಶ್ವರಿ ಕಂಬೈನ್ಸನ್ನ ಜೊತೆಗೆ ಕೂತ್ಕೊಂಡು ರಾಘವರು ಮತ್ತು ಅಪ್ಪುವರು, ಶಿವಣ್ಣವರು ಎಲ್ಲ ಸೇರಿ ಮತ್ತೊಂದು ಹಂತಕ್ಕೆ ತಗೊಂಡೋಗಿ, ಮತ್ತು ಚಿತ್ರರಂಗದಲ್ಲಿ ಟೆಕ್ನಾಲಜಿನ ತರಬೇಕು. ನಾವು ಹಾಲಿವುಡ್ ಜೊತೆ, ಬಾಲಿವುಡ್ ಜೊತೆಗೆ ಮತ್ತು ಉಳಿದಿರ್ತಕ್ಕಂಥ ಭಾಳ ಫ್ರೆಂಡ್ಲಿ ಆಗಿರಬೇಕು, ಮತ್ತು ಎಲ್ಲರ ಜೊತೆಗೂ ಕಾಂಪೀಟ್ ಮಾಡಬೇಕು, ಭಾಳ ಹೆಲ್ತಿಯಾಗಿ ನಮ್ಮ ಕರ್ನಾಟಕ ಚಿತ್ರರಂಗ ಬೆಳ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇರ್ತಕ್ಕಂಥವ್ರು ಅಪ್ಪು ಆಗಿದ್ರು. ಅಲ್ಲ, ಅಪ್ಪ ಹಾಕಿದ ಆಲದ ಮರ ನಾವಲ್ಲೇ ನೇತಾಡೋಣ ಅಂತ ಅನ್ನದೇ ಅದನ್ನು ಜವಾಬ್ದಾರಿತವಾಗಿ ಬೆಳೆಸಿ, ಅದಾದಮೇಲೆ PR ಸ್ಟುಡಿಯೋ ಪ್ರೊಡಕ್ಷನ್ಸನ್ನು ಓಪನ್ ಮಾಡಿ ಯಂಗ್ಸ್ಟರ್ಸ್ಗಳಿಗೆ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟು, ಸರ್ ಅವರಿರೋ ಸ್ಟಾರ್ಡಮ್ಗೆ
ಅವ್ರು ಗಳಿಸ್ತಿರೋ ದುಡ್ಡಿಗೆ ಆರಾಮಾಗಿ ಇದ್ಬಿಡ್ಬೋದಾಗಿತ್ತು ಸರ್, ತುಂಬ ಚೆನ್ನಾಗಿ. ಆದರೆ ಇದೆಲ್ಲವನ್ನು ಮಾಡಬೇಕು, ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋ ಆಲೋಚನೆ ಇದೆಯಲ್ಲ ಸರ್ ಈ ವಯಸ್ಸಿಗೆ, ಅದು ನಿಜವಾಗ್ಲೂ ಕೈ ಎತ್ತು ಮುಗಿಬೇಕು ಸರ್ ಆ ಮನುಷ್ಯಂಗೆ. ಹೌದು 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 ಹೌದು. ಓಕೆ, ರೈಟ್ ಹರೀಶ್ ಅವರೇ, ತಮಗೆ ಈ ಒಂದು ಕಂಡೋಲೆನ್ಸಸ್ ಸಂದರ್ಭದಲ್ಲಿ ತಾವೆಲ್ಲರೂ ಸರ್ ಕೊನೆಯದಾಗಿ ಸರ್ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಸರ್ ಬಿಫೋರ್ ನಿಮ್ಗೆ ಹೇಳಕ್ ಮುಂಚೆ, ಇವತ್ತಲ್ಲಿ ಎಷ್ಟೊತ್ತಿಗೆ ನಡೆಯುತ್ತೆ, ಏನೇನೆಲ್ಲ ನಡೆಯುತ್ತೆ ಸರ್ ಕಂಠೀರವ ಸ್ಟುಡಿಯೋದಲ್ಲಿ? ಪ್ಲೀಸ್. ಇವಾಗ ಆ್ಯಕ್ಚುಲಿ ಅಪ್ಪು ಮಗಳಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಷ್ಟೇ. ಇವಾಗ ಶಿ ಇಸ್ ಟೇಕನ್ ದ ಫ್ಲೈಟ್ ನಾವು ಇಲ್ಲಿಂದ 4:05 ಶಿ ಶುಡ್ ಬಿ ಲ್ಯಾಂಡಿಂಗ್ ಹಿಯರ್. 4:05. ಸೊ ಅಷ್ಟರೊಳಗೇನೆ ಇಲ್ಲಿ ಮೆರವಣಿಗೆನ ಅಲ್ಲಿಂದ ಅಪ್ಪು ಅವ್ರನ್ನ ಇಲ್ಲಿಗೆ ಪಾರ್ಥಿವ ಶರೀರವ್ರನ್ನ ಇಲ್ಲಿ ಕಂಠೀರವ ಸ್ಟುಡಿಯೋಗೆ ಕರ್ಕೊಂಬರ್ತಕ್ಕಂಥ 5 ಗಂಟೆ 5:15 ಒಳಗೆ ಜನಗಳಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಹಗಲಲ್ಲೇ ಇದೆಲ್ಲ ಕಾರ್ಯಗಳನ್ನ ಮುಗಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ಸರ್ಕಾರ ಎಲ್ಲ ರೀತಿಯಲ್ಲಿ ಸಜ್ಜನ್ನು ಮಾಡ್ಕೊಂಡಿದೆ. ಎಲ್ಲ ರೀತಿಯಲ್ಲಿ ಇಂಥದ್ದೇ ವಿಧಿವಿಧಾನ ಏನಾದರೂ ಇದೆಯಾ ಸರ್? ಕಸ್ಟಮರ್ ರಾತ್ರಿ ಆದಷ್ಟು ಜನಗಳಿಗೆ ಹೋಗರಿತ್ತು ಅಂದರೆ ಹೌದು ಹೌದು ಹೌದು. ಅದಕ್ಕಂತಲೇ ಚಿನ್ನಪ್ಪ ಮಾಮ ಮತ್ತು ಗೋವಿಂದ ಮಾಮರು ಮತ್ತು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಅವರು ಬಂದ ತಕ್ಷಣವೇ ಅದೆಲ್ಲದನ್ನೂ ಕೂಡ ಇಲ್ಲಿ ಗೋಪಾಲಯ್ಯನವರು ಮತ್ತು SR ವಿಶ್ವನಾಥ್ ಅವರು, ಸ್ಥಳೀಯವಾಗಿರ್ತಕ್ಕಂಥ ರಂಗಣ್ಣವರು ಎಲ್ಲರೂ ಸೇರಿಬಿಟ್ಟು ಅದನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಅದಕ್ಕೆ ಏನು ಹಿಂದೂ ಸಂಸ್ಕೃತಿ ರಾಜ್ ಕುಟುಂಬಕ್ಕೆ ಇಲ್ಲಿವರೆಗೂ ಏನು ಮಾಡಿದೆ ಆ ಪ್ರಕಾರವಾಗಿ ಇದು ಮಾಡ್ತಾರೆ. ಅವರು ಇವಾಗ ಮತ್ತು ಗೋವಿಂದ ಮಾಮನೂ ಬಂದರು, ಅವರೆಲ್ಲರೂ ಸೇರಿ ಮಾಡ್ತಾರೆ. ಈಗ ಅಮ್ಮನ ಜೊತೆ ಬಲಭಾಗದಲ್ಲಿ ಹಾಗೆ ಮಲ್ಕೊಂಡ್ಬಿಟ್ರಲ್ಲ ಸರ್ ಅಪ್ಪು ಸರ್. ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಕುಮಾರ್ ಬಂಗಾಪನವರೇ. ಇವತ್ತಿನ ಈ ಕಾರ್ಯಕ್ರಮ ಅಂದರೆ ರಿಯಲ್ ಅಪ್ಪು ಏನು, ಅಪ್ಪು ನಮಗೆ ಜಾಕಿ ಸಿನಿಮಾದಲ್ಲಿ ಹಿಂಗೆ ಕಾಣಿಸ್ತಾರೆ, ಅಪ್ಪು ಅಭಿ ಸಿನಿಮಾದಲ್ಲಿ ಹಿಂಗೆ ಕಾಣಿಸ್ತಾರೆ, ವೀರ ಕನ್ನಡಿಗಲ್ಲಿ ಹಿಂಗೆ ಕಾಣಿಸ್ತಾರೆ, ಯುವರತ್ನದಲ್ಲಿ ಹೀಗೆ ಕಾಣಿಸ್ತಾರೆ, ಅಥವಾ ರಾಜ್ಕುಮಾರದಲ್ಲಿ ಹಾಗಿದ್ದಾರೆ. ಪಾತ್ರವನ್ನು ಪೋಷಣೆ ಮಾಡುವುದರ ಜೊತೆಗೆ ನಿಜ ಜೀವನದಲ್ಲೂ ಕೂಡ ಒಂದಷ್ಟು ಆ ಸಮಾಜಮುಖಿಯಾಗಿ ಆಲೋಚನೆ ಮಾಡುವ, ಕೆಲಸ ಮಾಡುವ ಆ ದೃಷ್ಟಿಕೋನ ಇಟ್ಕೊಂಡು ಮುನ್ನಡೀತಿರುವಂಥ ಆ ವಯಸ್ಸು. ಆದರೆ ಗೊತ್ತಿಲ್ಲ, ದೇವ್ರಿಗೂ ಅದು ತಡ್ಕೊಳಕ್ಕಾಗಲಿಲ್ಲ ಅನಿಸುತ್ತೆ. ಇವ್ರು ಯಾಕೋ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ನಮ್ಮ ಜೊತೆಗೆ ಬಂದ್ಬಿಡ್ಲಿ ಅನ್ನೋದೇನಾದರೂ ಇಂಟೆನ್ಷನ್ ಬಂದ್ಬಿಡ್ತಾ ಅಂತ ಅನ್ನಿಸ್ತಾ ಇದೆ. ಆ ಜಿಮ್ ಅಲ್ಲಿ ಪ್ರೀತಿ ಶುರುವಾಗಿದ್ದು, ಅದೇ ಜಿಮ್ ಇವತ್ತು ಅವರಿಬ್ಬರನ್ನ ಬೇರೆ ಮಾಡಿಬಿಡ್ತಲ್ಲ, ಅಂದರೆ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಲ್ಲ ಅಪ್ಪು ಸರ್ನ ಅಂತ ನಿಜವಾಗ್ಲೂ ನಮಗೆ ಬಹಳ ಬಹಳ ನೋವಿನ ಸಂಗತಿ ನಿನ್ನೆಯಿಂದ ಆಗಿರೋದು ಇಡೀ ನಾಡಿನ ಜನತೆಗೆ. ಸ್ಟುಡಿಯೋದಲ್ಲಿ ಜಿಮ್ ರವಿ ಇದ್ದಾರೆ. ಅಫ್ಕೋರ್ಸ್ ಜಿಮ್ ಟ್ರೈನಿಂಗ್ ಅಂದಾಗ ಅದಕ್ಕೊಂದು ಚೌಕಟ್ಟಿದೆ, ಆಯಾಮ ಇದೆ, ಅದಕ್ಕೊಂದು ಸೈನ್ಸ್ ಇದೆ. ಯಾರು ಹೆಂಗೆಂಗೋ ಮಾಡಿಬಿಟ್ಟು ಹೆಂಗೆಂಗೋ ಆಗ್ಬಿಡೋದಲ್ಲ ಅದು. ಇಂಟೇಕ್ ಏನು ತೊಗೋತೀವಿ ಮತ್ತು ಔಟ್ಪುಟ್ ಹೇಗೆ ಕೊಡ್ತೀವಿ, ಹೇಗೆ ಕ್ಯಾಲರೀಸ್ ಬರ್ನ್ ಮಾಡ್ತೀವಿ, ಹೇಗೆ ವೈಟಮಿನ್ಸ್ ಒಳಗೆ ತೊಗೋತೀವಿ, ವಿಟಮಿನ್ಸ್ ಹೇಗೆ ಒಳಗೆ ಹೋಗುತ್ತೆ, ಹೇಗೆ ಪ್ರೋಟೀನ್ಸ್ ತಿನ್ನಬೇಕು, ಎಲ್ಲೋ ಒಂದು ಲಾಜಿಕ್ ಅದು. ಆದರೆ ಇದೆಲ್ಲವನ್ನು ಇಟ್ಕೊಂಡೇ ಯಾವಾಗಲೂ ಸ್ಟಾರ್ಗಳು ಯಾವಾಗಲೂ ಅವ್ರ ಬಾಡಿ ಬಿಲ್ಡ್ ಮಾಡ್ತಾರೆ, ಆರೋಗ್ಯ ಮೇಂಟೈನ್ ಮಾಡ್ತಾರೆ. ಆದರೆ ಈ ಜಿಮ್ ಮಾಡಿದ್ಮೇಲೆ ನಿನ್ನೆ ಆಯ್ತಲ್ಲ, ಡಾಕ್ಟರ್ ರಮಣರವ್ರು ಮೆನ್ಷನ್ ಮಾಡ್ತಿದ್ರಲ್ಲ, ಏನೆಲ್ಲ ಆಗೋಗುತ್ತೆ, ಏನಾದ್ರು ಯಾಮಾರ್ಬಿಡ್ತಾರ ಏನಾದರೂ, ಏನೋ ಇದೆಲ್ಲವೂ ನಮಗೆ ತುಂಬ ಕ್ವಶನ್ ಮಾರ್ಕಾಗಿ ಕಾಣುತ್ತೆ. ಜಿಮ್ ರವಿ ಯಾಕಿದ್ದಾರೆ? ಅವರೊಬ್ಬ ಅಫ್ಕೋರ್ಸ್ ಕಲಾವಿದ, ಅವರೊಬ್ಬ ಸ್ಟಂಟ್ ಮಾಸ್ಟರ್, ಅವರೊಬ್ಬ ಜಿಮ್ ಟ್ರೈನರ್. ಇವತ್ತು ಸ್ಟುಡಿಯೋಲ್ಲಿ ನಮ್ಮ ಜೊತೆ ಕೂತಿದ್ದಾರೆ. ರವಿ ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ಈ ವಿಷಯಕ್ಕೆ ನಿಮ್ಮನ್ನು ಕರೆದು ಕೂರಿಸಿ ಮಾತಾಡೋದಿದೆಯಲ್ಲ, ನಂಗೆ ಭಾಳ ನೋವಿನ ಸಂಗತಿ. ಆದರೆ ಎಲ್ಲೋ ಒಂದು ಕಡೆ ಹೇಗಿರುತ್ತೆ ಇವ್ರ ಲೈಫ್ ಸ್ಟೈಲು, ಹೇಗಿರುತ್ತೆ ಒಬ್ಬ ಸ್ಟಾರ್ ನಟ ಈ ಥರದ್ದೆಲ್ಲ ಕಲಿಬೇಕಾದ್ರೆ ಅಥವಾ ಅದನ್ನು ರೂಢಿಸ್ಕೋಬೇಕಾದ್ರೆ, ದಿನನಿತ್ಯದ ಆ್ಯಕ್ಟಿವಿಟಿ ಮಾಡ್ಕೋಬೇಕಾದ್ರೆ ಜನಕ್ಕೆ ಒಂದಷ್ಟು ಹೇಳೋಣ ಅನ್ನೋ ದೃಷ್ಟಿಯಿಂದ ನಿಮ್ಮನ್ನು ನಾವು ಸ್ಟುಡಿಯೋ ಕರೆದಿದ್ವಿ. ಫಸ್ಟ್ ಅದ್ರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಒಬ್ಬ ಕಲಾವಿದನಾಗಿ ನಮ್ಮ ಕಣ್ಮುಂದೆ ಇರೋ ಅಪ್ಪು ಏನು ಇಲ್ವಲ್ಲ ಅನ್ನಿಸ್ದಾಗ ಏನು ಅಂದರೆ ಏನು ಮಿಸ್ ಮಾಡ್ಕೋತೀರಾ ರವಿ? ಜಸ್ಟ್ ನನಗೆ ಅದೊಂದು ಮಾತು ಹೇಳಿ, ನನಗೆ ಅಪ್ಪು ಅಂದಾಗ ಏನು ಮಿಸ್ ಮಾಡ್ಕೋತೀರಾ ಇವಾಗ? ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ನಾನು ನೋಡಿದೆ ಸರ್, ಆಸ್ಪತ್ರೆಗೆ ಹೋಗಿದ್ದೆ. ನಿಜವಾಗ್ಲೂ ಅಲ್ಲೊಂದು ಅದ್ಭುತ ನೋಡಿದೆ ನಾನು. ಆಸ್ಪತ್ರೆ ಒಳಗಡೆ ಸಣ್ಣ ಜಾಗ, ಸ್ಟೇಜ್ ಜಾಗ ಇದೆ. ಆ ಜಾಗದೊಳಗಡೆ 3 CM, ಎಲ್ಲ ಪಕ್ಷದವ್ರು ಇದ್ದಾರೆ, ಮಿನಿಸ್ಟ್ರ್ ಇದ್ದಾರೆ, MLA ಇದ್ದಾರೆ, MP ಗಳಿದ್ದಾರೆ, ಎಲ್ಲ ಅವರೇ ತುಂಬ್ಕೊಂಬಿಟ್ಟು ಎಲ್ಲ ನೆಲದಲ್ಲೆಲ್ಲ ಕೂತ್ಬಿಟ್ಟಿದ್ದಾರೆ. ಏನು ವಿಚಿತ್ರ ಅಂದರೆ ಇದು, ಒಂದು ವ್ಯಕ್ತಿ, ಸಣ್ಣ ವ್ಯಕ್ತಿ ಇಷ್ಟೆಲ್ಲ ಸಾಧನೆ ಮಾಡ್ಬಿಟ್ಟು ಇಷ್ಟು ಜನೆಲ್ಲ ಕೂರಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ. ಪಾರ್ಟಿ ಇಲ್ಲ, ಪಕ್ಷ ಇಲ್ಲ, ಎಲ್ಲರೂ ಅಲ್ಲೇ ಕೂತ್ಕೊಂಡ್ಬಿಟ್ಟು ತನ್ನ ಮನೇಲಿ ತನ್ನ ಮಗ ಹೋದ್ರೆ ಇಷ್ಟು, ಅಣ್ಣ ತಮ್ಮದು ಎಷ್ಟು ದುಃಖ ಪಡ್ತಾರೆ, ಅಷ್ಟು ದುಃಖ ಪಡ್ತಾ ಇದ್ದಾರಲ್ಲ, ಅದು ನೋಡ್ತಾ ಇದ್ದಂಗೆ ಒಂದ್ಸತಿ ನಾನಲ್ಲೇ ಕುಸ್ತೋದೆ. ನಾನು ಆಕಾಶನೇ ಬಿದ್ದಂಗೆ ಆಯಿತು. ಒಂದು ನಿಮಿಷ ಹೋಲ್ಡ್ ಮಾಡ್ತೀನಿ ಬ್ರದರ್. ಜಿಮ್ ರವಿ ಸ್ಟುಡಿಯೋಲಿ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ ನಾನು. ನಮ್ಮ ಜೊತೆ ಲೆಟ್ಸ್ ಗೋ ಲೈವ್ ಕಂಠೀರವ ಸ್ಟುಡಿಯೋ
ಸಚಿವ ಗೋಪಾಲಯ್ಯನವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗೋಪಾಲಯ್ಯನವರು ನಮಸ್ಕಾರ. ನಾವೆಲ್ಲರೂ ಇಷ್ಟಪಡುವಂಥ ಅಪ್ಪು ಇನ್ನಿಲ್ಲ, ಅವ್ರ ಬಗ್ಗೆ ಮಾತಾಡಬೇಕು. ಪ್ಲಸ್ ನೀವು ಅಲ್ಲೊಂದು ಜವಾಬ್ದಾರಿ ತೊಗೊಂಡಿದ್ದೀರಾ, ಅಂತ್ಯಕ್ರಿಯೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಡ್ಬೇಕು, ನಡಿಬೇಕು ಅನ್ನುವ ಉಸ್ತುವಾರಿ ಹೊತ್ತಿದ್ದೀರಾ. ಉಸ್ತುವಾರಿ ಮುಂಚೆ ಮಾತಾಡೋಕೆ ಮುಂಚೆ ನೀವು ಸಚಿವರಾಗಿ ಒಂದು ಕ್ಷಣ ಮರೆತುಬಿಟ್ಟು ಅಪ್ಪು ಅಭಿಮಾನಿಯಾಗಿ ಏನು ಹೇಳೋಕ್ಕೆ ಬಯಸ್ತೀರಾ ಸರ್? ಸರಿಲ್ಲ ಸರ್, ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ರಾಜ್ಕುಮಾರ್ ಪ್ರತಿಮೆಗಳು ಇರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ. ಹೌದು, ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಕರೆದಂತ ಸಂದರ್ಭದಲ್ಲಿ ಯಾವತ್ತೂ ನಾನು ಬರೋಲ್ಲ ಅಂತ ಹೇಳಿದ್ರೆ ಯಾವತ್ತು ಬರಬೇಕು ಗೋಪಾಲಣ್ಣವರೇ ಬರ್ತೀವಿ ಅಂತಕ್ಕಂಥದ್ದನ್ನ ಪ್ರೀತಿಯಿಂದ ಬಂದಿದ್ದಾರೆ. ಆಮೇಲೆ ಗಂಟೆಗಟ್ಟಲೆ ನಮ್ಮ ಜೊತೆ ಕುಳಿತಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ಕುಳಿತಿದ್ದಾರೆ. ಮನೆಗೆ ನೀವು ತಿಂಡಿ ಬರಬೇಕು ಕುಟುಂಬದ ಸಮೇತ ಅಂತ ಅಂದ್ಬಿಟ್ಟು ಅನೇಕ ಬಾರಿ ಮನವಿ ಮಾಡಿದ್ರು. ಇದನ್ನ ಇಲ್ಲಿ ರಾಜ್ಕುಮಾರ್ ಇದನ್ನ ಪುಣ್ಯಭೂಮಿ ಇರ್ತಕ್ಕಂಥದ್ದು, ಪಾರ್ವತಮ್ಮ ಪುಣ್ಯಭೂಮಿ ಇರ್ತಕ್ಕಂಥದ್ದು, ರಾಜ್ಕುಮಾರ್ ಒಳಾಂಗಣ ಕ್ರೀಡಾಂಗಣ, ಕುರುಬ್ರಳ್ಳಿ ಸರ್ಕಲ್ನಲ್ಲಿ ಇಡೀ ವಿಶ್ವದಲ್ಲೇ ಒಂದು ಒಳ್ಳೆಯ ಪ್ರತಿಮೆ ಇರ್ತಕ್ಕಂಥ ರಾಜ್ಕುಮಾರ್ ಪ್ರತಿಮೆ ಕುರುಬ್ರಳ್ಳಿ ಸರ್ಕಲ್ನಲ್ಲಿ ಚಾಲುಕ್ಯ ವೃತ್ತದಲ್ಲಿ ಇರ್ತಕ್ಕಂಥದ್ದು. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಕರೆದಾಗ ಬರ್ತಿದ್ರು, ಆ ಪ್ರೀತಿ ಮತ್ತೆ ನಮ್ಮೆಲ್ರಿಗೂ ಸಿಗೋದಿಲ್ಲ. ಕನ್ನಡದ ಅತ್ಯಂತ ಪ್ರತಿಭಾನ್ವಿತ ಒಬ್ಬ ದೊಡ್ಡ ನಟ ಬಹುಶಃ ರಾಜ್ಕುಮಾರ್ ಅವರ ಆ ಸಾಲಿಗೆ ನಾವು ಹೋಯ್ತಾರೆ ಅಂತ ಅಂದ್ಬಿಟ್ಟು ಭಾವಿಸ್ಕೊಂಡಿದ್ದು. ಈ 46ನೇ ವಯಸ್ಸಿನಲ್ಲಿ ಅವರಿಗೆ ಹೃದಯಾಘಾತ ಆಗುತ್ತೆ ಅಂತಂದು ಕೇಳಿದ ತಕ್ಷಣ ನಮಗೆಲ್ಲ ದಿಗ್ಭ್ರಮೆ ಆಯಿತು, ನೋವು ಆಯಿತು. ಇದನ್ನು ನಾನು ಸಕಲೇಶ್ಪುರದಲ್ಲಿದ್ದೆ, ತಿರ್ಗಿ ಅಲ್ಲಿಂದ ವಾಪಸ್ಸು ನಾನು ಬೆಂಗಳೂರಿಗೆ ಬರ್ತಕ್ಕಂಥದ್ದು ಮಾಡಿ ನಾನು ಬರೋದ್ರಲ್ಲಿ ಇಲ್ಲಿ ಪೀಣ್ಯ ಬರ್ತಿದ್ದಂಗೆ ಇಲ್ಲಿಗೆ ಬರಬೇಕು ಅಂತಕ್ಕಂಥದ್ದು ಫೋನ್ ಬಂತು. ರಾತ್ರಿ ಇಲ್ಲೇ ಬಂದು ನೋಡ್ಬಿಟ್ಟು ಜಾಗ ಗುರ್ತಾಕೊಂಡು ಮುಖ್ಯಮಂತ್ರಿಗಳ ಜೊತೆ ಮತ್ತು ಅವರ ಕುಟುಂಬದ ಜೊತೆ ಚರ್ಚೆ ಮಾಡಿ ಇವತ್ತು ಬೆಳಗ್ಗೆಯಿಂದ ಇಲ್ಲೇ ಏನು ಮುಖ್ಯಮಂತ್ರಿಗಳು ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನೆನ್ನೆನೇ ಏನು ಮಾಡಿದ್ದಾರೆ. ನಮ್ಮ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಆ ಕುಟುಂಬದ ಜೊತೆಗಿದ್ದು ಇಲ್ಲಿ ಆಗಿರ್ತಕ್ಕಂಥ ನೋವನ್ನು ಶಕ್ತಿ ಮೀರಿ ನಮ್ಮ ಸರ್ಕಾರ ಅವರ ಜೊತೆ ಇದ್ದು ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಭಾಗಿಯಾಯ್ತೀವಿ ಅಂತಕ್ಕಂಥದ್ದನ್ನ. ಕಂಠೀರವ ಸ್ಟುಡಿಯೋದಲ್ಲಿ ಇವತ್ತು ಏನೆಲ್ಲ ನಡೆಯುತ್ತೆ ಸರ್? ಮಧ್ಯಾಹ್ನ ಮೇಲೆ ಅಲ್ಲೇನೇನು ನಡೆಯುತ್ತೆ ಸರ್? ಅರೇಂಜ್ಮೆಂಟ್ಸ್ ಏನೇನಾಗಿದೆ, ಎಷ್ಟೋ ತನಕ ಏನೇನೆಲ್ಲ ಆಗುತ್ತೆ ಸರ್? ಸರ್, ಇಲ್ಲಿ ಅವರ ಕುಟುಂಬ ವರ್ಗದವರಿಗೆ ಒಂದು ಸಪ್ರೇಟ್ ಒಂದು ಇದು ಮಾಡಿಕೊಟ್ಟಿದ್ದೀವಿ. ಗಣ್ಯ ವ್ಯಕ್ತಿಗಳಿಗೆ ಮತ್ತು ಚಲನಚಿತ್ರ ರಂಗದವ್ರಿಗೆ ಮಳೆ ಬಂದರೆ ಏನೂ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಹಾಕಿದ್ದೀವಿ. ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಒಂದು ಕಡೆ ಇದು ಹಾಕಿದ್ದೀವಿ. ಈಗಾಗಲೇ ಸುಮಾರು ಒಂದು ತಿಂಗಳಿಂದ ಮಳೆ ಸಂಪೂರ್ಣವಾಗಿ ಬರ್ತಾರೆ, ಇದರಿಂದ ಆ ರೀತಿಯನ್ನು ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಕರೆಂಟ್ ಹೋಗ್ಬಿಡ್ದು, ಅದಕ್ಕೇನು ವ್ಯವಸ್ಥೆ ಬೇಕು ಇದು ಮಾಡಿದ್ವಿ. ಊಟದ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಪೂಜೆ ಅವರ ಕುಟುಂಬದ ಜೊತೆ ಚಿನ್ನಣ್ಣ ಸರ್ ಜೊತೆ ಮಾತಾಡಿ ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ಅಂತಿಮ ಸಂಸ್ಕಾರವನ್ನು ಮಾಡೋದಕ್ಕೆ ಏನು ಬೇಕು ಅದೆಲ್ಲವನ್ನು ಸಾಕಷ್ಟು ಪೊಲೀಸ್ ಬಂದೋಬಸ್ತು ಬರ್ತಾರೆ ಸರ್. ಅದು ಅವ್ರ ಕಡೆಯಿಂದನೇ ಇದನ್ನ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದಕ್ಕೇನು ಬೇಕು ಪೂಜೆ ಸಾಮಾನು, ಮತ್ತೊಂದು ಚಿನ್ನೇಗೌಡರು ಸಹ ಇಲ್ಲೇ ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ. ಅವ್ರು ಏನ್ ಹೇಳಿದ್ರೆ ಆ ರೀತಿ ಮೆರವಣಿಗೆ ಎಷ್ಟು ತನಕ ಮಗಳು ನೇರವಾಗಿ ಕಂಠೀರವ ಸ್ಟುಡಿಯೋಗೆ ಬರ್ತಾರ? ಮಗಳು ಇಲ್ಲಿಗೆ ಬರ್ತಾರೆ ಅಂತಕ್ಕಂಥದ್ದು ನಮಗೆ ಮಾಹಿತಿ ಬಂದಿರತಕ್ಕಂಥದ್ದು. ಬಹುಶಃ 2 ಗಂಟೆ 2:15 ಮೆರವಣಿಗೆ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದನ್ನ ಸುಳಿವನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಾವು ಅಂತಿಮ ವಿಧಿ ವಿಧಾನಗಳನ್ನು ಪೂರೈಸಿ ಅಲ್ಲಿಂದ ನಾವೇನು ಗುಂಡಿ ಇಲ್ಲ ಬಾವಿ ಅಂತೀವಿ ಅದನ್ನ ಅಲ್ಲಿಗೆ ತಂದು ಅವ್ರು ಬರೋವರೆಗೂ ಕಾಯ್ದು ಅದಾದ ನಂತರ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಸರ್. ಓಕೆ, ನಾಡಿನ ಅಂದ್ರೆ ರಾಜ್ಯಕ್ಕೆ ಸಾವಿರಾರು ಜನ ಇವತ್ತು ಮೆರವಣಿಗೆಯಲ್ಲಿ ಬರ್ತಾರೆ. ಅಲ್ಲೂ ಈಗ ತುಂಬಾ ಜನ ಬರ್ತಿರ್ತಾರೆ ಅಭಿಮಾನಿಗಳು. ಅವ್ರಿಗೆಲ್ಲ ಏನು ಹೇಳೋಕೆ ಬಯಸ್ತಾರೆ? ಲಕ್ಷಾಂತರ ಬರ್ತಾರೆ ಸರ್. ಈಗ ಹೊರಗಡೆ ಸುಮಾರು 7-8 ಸ್ಕ್ರೀನ್ಗಳು ಹಾಕಿದ್ದೀವಿ. ಎಲ್ಲರೂ ಒಳಗಡೆ ಬಿಟ್ಕೊಳಕ್ಕಾಗಲ್ಲ. ಹಿಂದೆ ಒಂದು ಕೈಘಟನೆ, ರಾಜ್ಕುಮಾರ್ ಕಾಲ ಆದ ನಂತರ ಒಂದು ಕೈಘಟನೆಯನ್ನು ನೋಡಿದ್ದೇವೆ. ಅವರ ಕುಟುಂಬದವರಿಗೆ, ಚಲನಚಿತ್ರ ರಂಗದವರಿಗೆ, ಹಿರಿಯರಿಗೆ ಇದು ಕೊಟ್ಟು ಸುತ್ತೂ ಹಾಕಿದ್ದೀವಿ, ಸ್ಕ್ರೀನ್ಗಳು ಹಾಕಿದ್ದೀವಿ, ಒಳಗಡೆನೂ ಹಾಕಿದ್ದೀವಿ. ಬಹುಶಃ ಇವತ್ತು ನಿನ್ನೆ ಸಂಜೆಯಿಂದನೂ ಅವರ ಅಭಿಮಾನಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅವರೆಲ್ಲ ಸಹಕಾರವನ್ನು ನಾನು ಕೇಳ್ತೇನೆ. ಎಲ್ಲೂ ಅವ್ರನ್ನ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಹೈತರ ಘಟನೆ ಆಗ್ಬಾರ್ದು. ನಾವು ಅವ್ರನ್ನ ಆ ರೀತಿ ಕಳಿಸ್ಕೊಡ್ಬೇಕು. ಅವಾಗೇ ಅವರ ಆತ್ಮಕ್ಕೆ ನಾವು ಶಾಂತಿ ಕೋರೋದಕ್ಕೆ ಸಾಧ್ಯ. ನೀವೊಬ್ಬ ಸಚಿವರು ಇದೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀರಿ, ಬಟ್ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವ ನಡುವೆ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅಪ್ಪು ಇಷ್ಟು ಬೇಗ ಹೊಟ್ಟೋಗ್ಬಿಟ್ಟಿಯಲ್ಲ,
ಈ ಥರದೊಂದು ಕಾರ್ಯಕ್ರಮ ನಾನು ಮಾಡಬೇಕು ಅಂತ ಇದೆಯಾ ಅಂತ ದಿನ ಬಂದ್ಬಿಡ್ತಲ್ಲ ನನಗೆ ಅನ್ನುವ ನೋವು ನಿಮ್ಮನ್ನು ಕಾಡ್ತಾ ಇರುತ್ತಲ್ವ ಸರ್? ನಾವು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ ಸರ್ ಬರುತ್ತೆ ಅಂತಕ್ಕಂಥದ್ದು. ಚಿಕ್ಕ ವಯಸ್ಸು, ಬಹಳ ಆರೋಗ್ಯವಾಗಿದ್ರು. ನಾವು ಇದನ್ನ ವರ್ಷದಲ್ಲಿ 2-3 ಸಲ ನಾವು ಕಾರ್ಯಕ್ರಮ ಕರೆಸ್ತಾ ಇದ್ದು, ಬಹಳ ಪ್ರೀತಿಯಿಂದ ಬರ್ತಾ ಇದ್ದು. ನಾವು ಯಾವತ್ತೂ ಅನ್ಕೊಂಡಿರಲಿಲ್ಲ. ಈ ವಿಷಯ ಕೇಳಿದ ತಕ್ಷಣ ನಮಗೆಲ್ಲ ದಿಗ್ಭ್ರಮೆ ಆಯಿತು, ನಂಬಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಫೋನ್ ಮುಖೇನ ಮಾಧ್ಯಮದ ಮುಖೇನ ತಿಳ್ಕೊಂಡಾಗ ಅವಾಗ ನಾವು ನಂಬಿರ್ತಕ್ಕಂಥದ್ದು ನಮಗೆ ದಿಗ್ಭ್ರಮೆ ಆಯಿತು. ಅಂತ ಆರೋಗ್ಯವಾಗಿರ್ತಕ್ಕಂಥ ಇದನ್ನು ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಅಂಥ ವ್ಯಕ್ತಿಗೆ, ದೊಡ್ಡ ವ್ಯಕ್ತಿಗೆ ಈ ರೀತಿ ಹೃದಯಾಘಾತ ಆಗ್ತಕ್ಕಂಥದ್ದು ನಾವ್ಯಾರೂ ಅಂದ್ಕೊಂಡಿರಲಿಲ್ಲ. ಭಗವಂತ ಅಷ್ಟು ಬೇಗ ಅವರನ್ನು ಕಿತ್ಕೊಂಡ. ಏನೋ ಥ್ಯಾಂಕ್ ಯು ಸರ್, ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಅವರ ಆತ್ಮಕ್ಕೆ ಸದ್ಗತಿ ಮತ್ತು ಅವರ ಕುಟುಂಬದವರಿಗೆ ಅದನ್ನು ತಡೆದುಕೊಳ್ಳುವಂಥ ಜಾಬ್ ಒಂದೊಂದು ಗಟ್ಟಿತನ ಕೊಡಬೇಕು ಭಗವಂತ ಅನ್ನೋದಷ್ಟೇ ನಮ್ಮ ಪ್ರಾರ್ಥನೆ. ಶ್ರೀ ಗೋಪಾಲಯ್ಯನವರು, ಮಾನ್ಯ ಸಚಿವರು. ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ತಂಗಾಳಿ ಅಂಗಳವು ದಂಗಾಗಿ ಬೆವರಿರೋ ಸೂಚನೆ. ಲಗಾಮ್ ಅವನ ಹತ್ರ ಇದೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಇರಬೇಕಾಗಿತ್ತು, ಏನಾದರೂ ಬದುಕಿಸ್ಕೊಳ್ಳುವಂಥ ಶಕ್ತಿ ಇರಬೇಕಾಗಿತ್ತು ಅಂತ. ಅಪ್ಪು ನಮ್ಮನ್ನೆಲ್ಲ ಅಗಲಿದ್ದಾರೆ, ಚಿರನಿದ್ರೆಗೆ ಜಾರಿದ್ದಾರೆ. ಇವತ್ತು ಅಪ್ಪು ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆ ಮಾಡ್ಕೋತಿದ್ದಾರೆ ಕಂಠೀರವ ಸ್ಟುಡಿಯೋದಲ್ಲಿ, ಕಂಠೀರವ ಸ್ಟೇಡಿಯಂನಲ್ಲಿ. ಇನ್ನೊಂದು 1.5 ತಾಸು ಆದಮೇಲೆ ಮೆರವಣಿಗೆ ಶುರುವಾಗುತ್ತೆ. ಸೊ ಒಂದು 2 ತಾಸುಗಳ ಕಾಲ ಅಲ್ಲಿಂದ ಮೆರವಣಿಗೆ ಹೋಗುತ್ತೆ. ಸ್ಟುಡಿಯೋದಲ್ಲಿ ಜೊತೆ ಜಿಮ್ ರವಿ ಇದ್ದಾರೆ. ಅವ್ರ ಜೊತೆ ಆಗಲೇ ಮಾತಾಡ್ತಿದ್ದೆ. ಒಬ್ಬ ಜಿಮ್ ಎಕ್ಸ್ಪರ್ಟ್ ಟ್ರೈನರಲ್ಲಿ ಇದ್ದಾರೆ, ಒಬ್ಬ ಕಲಾವಿದರಾಗಿದ್ದಾರೆ. ಒಂದು ಕ್ಷಣ ಈ ದೃಶ್ಯ ನೋಡಿದ್ಮೇಲೆ ನಾವು ವೀಕ್ ಆಗಿಬಿಡ್ತೀವಲ್ಲ. ಎಷ್ಟೇ ಶಕ್ತಿವಂತರಾದರೂ ಏನು ಬದುಕು ಇದು? ಒಬ್ಬ ಆರೋಗ್ಯವಂತ ಒಬ್ಬ ಕಲಾವಿದ, ಒಬ್ಬ ವ್ಯಕ್ತಿತ್ವ ಹಿಂಗಾಗೋಯ್ತಲ್ಲ. ಏನು ರವಿ? ನಾನೇ ಸುಸ್ತಾಗ್ಬಿಟ್ಟೆ ಸರ್. ಈಗ ಏನು ಮಾತಾಡ್ಬೇಕು ಗೊತ್ತಾಗ್ತಾಯಿಲ್ಲ, ಏನು ಹೇಳ್ಬೇಕು ಗೊತ್ತಾಗ್ತಾಯಿಲ್ಲ. ಎಕ್ಸಸೈಸು, ವರ್ಕೌಟು, ಸರಳತೆ, ವಿನಯ, ಇದೆಲ್ಲದಕ್ಕೂ ಒಳ್ಳೆತನ, ಇದಕ್ಕೊಂದು ಇನ್ನೊಂದು ಹೆಸರೇ ಅಂದರೆ ಅಪ್ಪು. ನಾವು ಎಷ್ಟೊತ್ತಲ್ಲಿ ಅಪ್ಪು ನೋಡ್ಬಿಟ್ಟು ನಾವು ಈ ಥರ ಫಿಟ್ ಆಗಿರ್ಬೇಕಲ್ಲ ಅಂತ ನನಗೂ ಅನಿಸ್ತಾ ಇತ್ತು. ನಾನೇ ಕೋಚ್ ಮಾಡ್ತಾಯಿದ್ದೆ. ನಾನು ಇಂಡಿಯನ್ ಟೀಮ್ ಕ್ಯಾಪ್ಟನ್, ಇಂಡಿಯನ್ ಟೀಮ್ ಕೋಚ್ ಆಗಿದ್ದೆ. ನಾನು 300 ಗೋಲ್ಡ್ ಮೆಡ್ಲು, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಎಲ್ಲ ತೊಗೊಂಡಿದ್ರು ಅಪ್ಪು ಅವ್ರ ಎದುರುಗಡೆ ಬಂದ ತಕ್ಷಣ ಅಯ್ಯೋ ಅಂದ್ರೆ ಇದೊಂದು ನೆಕ್ಸ್ಟ್ ಡೇ ಹೋಗಿ 2 ವರ್ಷ ಜಾಸ್ತಿ ಮಾಡ್ತಾಯಿದ್ವಿ. ಅಪ್ಪು ಥರ ನಾವು ಯಾಕೆ ಆಗಿಲ್ಲ ಅಂತ. ಆದರೆ ನೀವು ನಂಬಲೇಬೇಕು ಸರ್, ಇದು ಸತ್ಯ. ಇವತ್ತು ಟಿ ವಿಲಿ ಹೇಳ್ತೀನಿ. ನನ್ನ ಅನಿಸಿಕೆ, ನನ್ನ ಜೊತೆ ಹೊರನಾಟ ಇದ್ದಾಗ ಹೇಳ್ತಾರೆ. ಅವ್ರು ಹೇಳೋದು ಒಂದೇ ಮಾತು, ಅವ್ರಿಗೆ ಊಟ ಇಲ್ಲದರೂ ಪರವಾಗಿಲ್ಲಂತೆ, ಫ್ರೆಂಡ್ಸ್ ಇಲ್ಲಂದ್ರೂ ಪರವಾಗಿಲ್ಲಂತೆ, ವರ್ಕೌಟ್ಸ್ ತುಂಬ ಇಷ್ಟ ಅವ್ರಿಗೆ. ದಿನದ 2 ಗಂಟೆ ಟೈಮ್ ವ್ಯಾಯಾಮಕ್ಕೋಸ್ಕರ ಮುಡುಪಾಗಿ ಇಡ್ತಾನೆ ಇದ್ರು, ಎಲ್ಲಾದರೂ ಹೋಗಲಿ. ಸೊ ಇನ್ನೊಂದು ಯಾರಿಗೂ ಸತ್ಯ ಗೊತ್ತಿಲ್ಲ. ಅವ್ರಿಗೆ ಎಲ್ಲರೂ ನಾನ್ ವೆಜ್ ಪ್ರಿಯ ಅಂದ್ಕೊಂಡಿದ್ದಾರೆ. ಅವ್ರಿಗೆ ವೆಜಿಟೇರಿಯನ್ ತಿಂದು ಬಾಡಿ ಮಾಡಬೇಕು ಅಂತ ತುಂಬ ಇಷ್ಟ ಅವ್ರಿಗೆ. ನಾನು ಎಷ್ಟೊತ್ತು ಸತಿ ಕೇಳಿದ್ದಾರೆ, ರವಿ ನೀನು ವೆಜಿಟೇರಿಯನ್ ಬಾಡಿ ಅಂತೆಲ್ಲ ಹೆಂಗೆ ತಿಂತೀಯ, ಏನು ಮಾಡ್ತೀಯ ಅಂದಾಗ, ನನಗೆ ರಾಗಿ ಮುದ್ದೆ ತುಂಬ ಇಷ್ಟ, ತರಕಾರಿ ಸೊಪ್ಪು ಎಲ್ಲ ತುಂಬ ಇಷ್ಟ, ನೋಡಿ ನಾನು ತಿಂದು ಮಾಡ್ತಾಯಿದ್ದೀನಿ, ನೀವು ಮಾಡಿ ಅಂತ ಹೇಳಿದಾಗ ನಿಜವಾಗ್ಲೂ ಖುಷಿ ಪಡ್ತಾಯಿದ್ರು. ಅವ್ರು ಅದನ್ನೇ ಅಳವಡಿಸ್ಕೊಂಡಿದ್ರು ಅವರು. ಆದರೆ ನನಗೊಂದು ಅರ್ಥ ಆಗ್ತಿಲ್ಲ ಸರ್, ಅವರು ಸಾಧನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಅವರು ನಿನ್ನೆ ನಾನು ಟಿ ವಿ ನೋಡ್ತಾ ಇದ್ದೀನಿ. ಒಂದು ವ್ಯಕ್ತಿ ಇನ್ನಿಲ್ಲ ಭೂಮಿ ಮೇಲೆ ಅಂತ ಅಂದ ತಕ್ಷಣವೇ ಅಮೇರಿಕದಿಂದ ವಿಶ್ ಮಾಡ್ತಾರೆ, ಕ್ರಿಕೆಟ್ನ ದಿಗ್ಗಜರು ವಿಶ್ ಮಾಡ್ತಾರೆ, ಪ್ರಧಾನಮಂತ್ರಿಗಳು ವಿಶ್ ಮಾಡ್ತಾರೆ, ಆಂಧ್ರದಿಂದ ಜನ ಓಡ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲ ಬಂದು ಒಂದು ವ್ಯಕ್ತಿನ ಮಾತಾಡಿಸ್ತಾ, ಒಂದು ವ್ಯಕ್ತಿಗೆ ಆಗಿದೆ ಅಂದ ತಕ್ಷಣ ಯಾರು ನಂಬಕ್ಕಾಗ್ತಾ ಇಲ್ಲ. ಜೊತೆಗೆ ಅವರು ಬರೀ ಸಿನಿಮಾಗೆ ಮಾತ್ರ ಸೀಮಿತ ಆಗಿಲ್ಲ ಸರ್. ಅವರು ಸಮಾಜ ಸೇವೆ, ಮುಖಿ ಕೆಲಸಗಳಾಗ್ಬೋದು, ಅವರು ಇಂಡಸ್ಟ್ರಿಗೆ ಇನ್ನೇನು ಮಾಡಬೇಕು, ಇನ್ನೇನೋ ಸಾಧನೆ ಮಾಡಬೇಕು ಅಂತ ಓದಂಥ ವ್ಯಕ್ತಿ. ಇವನ್ನೆಲ್ಲ ನೋಡ್ತಾ ಇದ್ರೆ ಒಂದು ಯೂತ್ಗೆ ಒಂದು ಐಕನ ಕಾಣ್ತಾರೆ. ಯಾವಾಗಲೂ ಅಷ್ಟೇ ಅಂತೆ, ಯಾವ ವ್ಯಕ್ತಿ ಇರಲ್ವೋ ಇಲ್ದಿದ್ದಾಗ ಅವರ ರೀಚ್ ಎಷ್ಟು ಅಂತ ಗೊತ್ತಾಗುತ್ತೆ. ಯಾರಿಗೂ ಗೊತ್ತು ಯಾವ ಮಟ್ಟದ ರೀಚು ಅಪ್ಪುಗಿದ್ದಂಥ ಫ್ಯಾನ್ ಫಾಲೋಯಿಂಗ್ ಜಗತ್ತಿನಾದ್ಯಂತ. ಸರ್ ನನ್ನ ಪ್ರಕಾರ ಒಂದು ಲೈಬ್ರರಿ ಅಂದರೆ 1 ಲಕ್ಷ ಬುಕ್ ಇರ್ತದೆ. ಆ ಥರದ 10 ಬುಕ್ ಹಾಕಿದ್ರೆ ಒಂದು ಅಪ್ಪು ಸರ್. ಯಾಕೆಂದರೆ ನಾವು ಹತ್ರದ್ದು ನೋಡಿ ಸರ್, ಅವ್ರ ಅಪ್ಪು ಸಿನಿಮಾಗೆ ಇನ್ನೂ ರೆಡಿ ಆಗ್ತಾಯಿದ್ರು. ಆವಾಗ ನಾನು ಜಿಮ್ಗೆ ಸ್ಟೂಡೆಂಟ್ ಆಗಿದ್ರು. ಓಕೆ, 2002-2003 ಆವಾಗ ನಾನು ಜಿಮ್ಗೆ ಸ್ಟೂಡೆಂಟಾಗಿ ಬಂದಿದ್ರು.
ನನಗೆ ಗಾಬರಿ ನಡ್ಕ ಏನಪ್ಪ ಡಾಕ್ಟರ್ ರಾಜ್ಕುಮಾರ್ ಮಗ ನಮ್ಮ ಜಿಮ್ಗೆ ಬರ್ತಾರಲ್ಲಪ್ಪ ಮಾಡೋಕ್ಕೆ ಅಂದಾಗ ಮಾಸ್ಟರ್ ನಾನು ನಾಳೆ ಬೆಳಗ್ಗೆಯಿಂದ ಬರ್ತೀನಿ ಅಂತ ತಕ್ಷಣ ನಾನು ನಂಬೋಕ್ಕಾಗಲಿಲ್ಲ. ಸರಿ ಬಿಡು ಇಲ್ಲಿ ಬರ್ತಾರೆ ಸದಾಶಿವನಗರ ಇಲ್ಲಿ ವಿಜಯನಗರ ಇಲ್ಲಿ ಹೌದು ಕರೆಕ್ಟ್. ಕಟ್ ಮಾಡಿದ ಬೆಳಗ್ಗೆ 5:30 ಕಾಯ್ತಾ 6 ಗಂಟೆಗೆ ಜಿಮ್ ತೆಗೆದು 5:05 ಕೂತಿದ್ದಾರೆ. ಹೌದಾ? ಅವ್ರಿಗೆ ಒಂದು 4 ಜನ ಹುಡುಗ ಜೊತೆ. ಹಾಂ ಸಾರಿ ಅಪ್ಪ ಸರ್ ಬೇಜಾರು ಮಾಡ್ಕೊಳ್ಳಿ. ಇಲ್ಲ ಸರ್ ನೀವು ಗುರುಗಳು ನೀವು. ನನಗೆ ಶಾಕ್ ಆಯಿತು. ಸರಿ ಅವರೇ ವರ್ಕೌಟ್ ಮಾಡ್ತಾರೆ ಜಿಮ್ಮಲ್ಲಿ ಉಪಯೋಗಿಸಿದ ಮ್ಯಾಟ್ ಆಗ್ಬೋದು ಡಂಬಲ್ಸ್ ಆಗ್ಬೋದು ಎಲ್ಲ ತೆಗೆದು ಅವರೇ ತೆಗೆದಿಡ್ತಾರೆ. ಸೊಟ್ಟು ಬಿಟ್ಟರೆ ಅವರೇ ಓಡಿಸ್ತಾರೆ ಅದನ್ನು. ಬೇರೆಯವ್ರು ಯಾರೋ ಮಾಡಲಿ ಯಾರು ಆ ಥರ ಇಲ್ಲ. ವರ್ಕೌಟ್ ಮಾಡುವಾಗ ಜಿಮ್ಮಲ್ಲಿ ಮಾಡುವಾಗ ಸಾಧಾರಣ ಒಂದು ಹುಡುಗನ ಥರ ವರ್ಕೌಟ್ ಮಾಡ್ತಾರೆ. ನನಗೆ ಆಶ್ಚರ್ಯ, ನನಗೆ ನಡ್ಕ. ಆಮೇಲೆ ನಮಗೇನಪ್ಪ ಡಾಕ್ಟರ್ ರಾಜ್ಕುಮಾರ್ ಮಗ ನಮ್ಮಲ್ಲಿ ಮಾಡ್ತಾರೆ. ಅವರು ಯಾವುದೇ ಕಾರಣಕ್ಕೂ ಯಾವುದೇ ಕ್ಷಣದಲ್ಲಿ ಸಣ್ಣ ವಿಷಯಕ್ಕೂ ಅವರು ಏನು ಹೇಳಲೇ ಇಲ್ಲ. ಅಲ್ಲಿ ನನಗೆ ಅವ್ರ ಅಭಿಮಾನ ಸ್ಟಾರ್ಟ್ ಆಯಿತು. ನಾನು ಈ ಕುಟುಂಬದಲ್ಲಿ ಬಂದವನು ನಾನು ಹಿಂಗೆ ಯಾವ ಅದ್ರ ಬಗ್ಗೆ ಮಾತಾಡೋದಿಲ್ಲ ಅವರು. ಏನೋ ವರ್ಕೌಟ್ ಬಗ್ಗೆ ಮಾತಾಡ್ತಾರೆ ಅಷ್ಟೇ, ವರ್ಕೌಟ್ ಬಗ್ಗೆ ಮಾತಾಡ್ತಾರೆ. ನಾವು ಅಲ್ಲಿ ತನಕ ನಾವು ಡಾಕ್ಟರ್ ರಾಜ್ಕುಮಾರ್ಗೋಸ್ಕರ ಕದ್ದು ಬಲ್ಬ್ ಕದಿಯೋದು ಎಳ್ಳೀರು ಕದಿಯೋದು ಕಟ್ಬಿಟ್ಟು ಸ್ಟಾರ್ ಕಟ್ತಾ ಇದೀವಿ. ಯಾವಾಗ ಪುನೀತ್ ಸರ್ ಬಂದು ಅವ್ರ ಜೊತೆ ಒಡನಾಟ ಬೆಳೆಸ್ಕೊಂಡು ಅವ್ರ ಜೊತೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಲ್ಲ, ಹಿಂಗೆ ನೋಡಿದಾಗ ಅಲ್ಲಿ ಬೆಲೆ ಕಮ್ಮಿ ಆಗ್ತಿ ಇಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ನನಗೆ ಅರ್ಥನೇ ಆಗ್ತಾ ಇಲ್ಲ. ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ, ಸುಮಾರು ಅವ್ರ ಜೊತೆ ಒಡನಾಟಲ್ಲಿ ಇತ್ತು. ಅವ್ರಿಗೇನಪ್ಪ ಅಂದರೆ ಬಾಡಿ ಬಿಲ್ಡ್ರು, ಸೀನಿಯರ್ ಬಾಡಿ ಬಿಲ್ಡ್ರು ಅಥವಾ ನ್ಯಾಚುರಲ್ ಬಾಡಿ ಬಿಲ್ಡ್ರು. ನಾನು ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆದಾಗ ಕೋಚ್ ಆದಾಗ ಫೋನ್ ಮಾಡಿ ಕಂಗ್ರ್ಯಾಚುಲೇಷನ್ ಒಳ್ಳೇದಾಗಲಿ ಗುಡ್ ಲಕ್ ಇವಾಗಲೂ ಮಾಡ್ತಿರಲ್ಲ ನಿಜವಾಗ್ಲೂ ನಿಮ್ಮ ಹ್ಯಾಟ್ಸಪ್ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಎಷ್ಟು ಹತ್ರ ಆಗ್ಬಿಟ್ರು ಅಂದರೆ ಅವ್ರದ್ದೇ. ನನಗೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ಹೀರೋ ಆಗಿ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಮಂತ್ ರಿಲೀಸ್ ಇದೆ. ಅದರೊಂದು ಹಾಡಿದೆ ಸಂಸಾರ ಅಂದಮೇಲೆ ಜಗಳ ಗಿಳ ಗ್ಯಾರಂಟಿ ಅಂತ. ಅದರಲ್ಲೊಂದು ಬಿಟ್ಟಲ್ಲೊಂದು ನನ್ನ ಸಹಕಾರದ್ರು ಡ್ಯಾನ್ಸ್ ಮಾಡ್ತಾಯಿರ್ತಾರೆ, ಅವ್ರು ಓಡ್ ಬರ್ತೀನಿ ಬಂದು ನಿಲ್ಲಿಸ್ರೋ ಈಗ ತಾನೇ ಬಂದು ನೀವು ಓಡಿಸ್ಬಿಡ್ತೀರಾ ಬೇಡ ಅಪ್ಪು ರೇಂಜಿಗೆ ಬೇಡ್ರೋ ನಮ್ಮ ರೇಂಜ್ಗೆ ಆಡ್ರೋ ಅಂತ ಒಂದು ಸ್ಟೆಪ್ ಹಾಕ್ತೀನಿ. ಅದನ್ನು ಅಪ್ಪು ಸರ್ ತೋರಿಸ್ದೆ. ನಿಜವಾಗ್ಲೂ ನಾನು ಹೇಳಿದೆ ಮಾಸ್ಟರ್ ನೀವು ದೊಡ್ಡವ್ರ ಮಾಸ್ಟರ್, ಯಾಕೆ ಮಾಸ್ಟರ್ ನನ್ನ ಹೆಸರು ನೀವು ದೊಡ್ಡದಾಗಿ ಬೆಳೆದಿದ್ದೆ, ನೀವು ವಿಶ್ವ ಚಾಂಪಿಯನ್ ಹಂಗೇನೋ ಮಾತಾಡೋದು. ಇಲ್ಲ ಅಪ್ಪು ಸರ್ ಅಂತಾಗ ತುಂಬ ಖುಷಿಪಟ್ಟರು, ಆಶೀರ್ವಾದ ಮಾಡಿದ್ರು. ನೆಕ್ಸ್ಟ್ 2ನೇ ಸಾಂಗ್ ನೀವು ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದೆ ಸರ್. ಇದೆಲ್ಲ ಈ ಹಬ್ಬ ಎಲ್ಲ ಕಳೆದ್ಮೇಲೆ 2ನೇ ಸಾಂಗಿಗೆ ಮನೆಗೆ ಬನ್ನಿ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಕೂಡ ನಾನು ಮಾತಾಡಿದ್ದೆ. ನಿಜವಾಗ್ಲೂ ಹೇಳ್ತೀನಿ ಸರ್, ವಿಧಿಯನ್ನು ನನ್ನ ಕೈಲಿ ಸಿಕ್ಬಿಟ್ಟೆ ಸರ್, ದೇವ್ರನ್ನ ಹೇಳ್ತೀನಿ. ಕುರೂರಿ ಸರ್ ಏನದು ಏನು ಅಣ್ಣವ್ರ ಸಿನಿಮಾದ ಹಾಡು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ಅನ್ನುವ ಸಾಲಿದೆಯಲ್ಲ, ಅದು ನಮಗೆ ಮತ್ತೆ ಮತ್ತೆ ಯಾವಾಗಲೂ ಕಾಡುಬಿಡುತ್ತೆ. ಅಪ್ಪಾಜಿ ಅಮ್ಮನ ಪಕ್ಕದಲ್ಲಿ ಅಪ್ಪು ಚಿರನಿದ್ರೆಗೆ ಜಾರಿದ್ದಾರೆ. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಅಂತ್ಯಕ್ರಿಯೆ ನಡೆಯುತ್ತೆ. ಮಗಳು ಧೃತಿ ಈಗಾಗಲೇ ದೆಹಲಿಗೆ ಬಂದಿದ್ದಾರೆ. ಅಲ್ಲಿಂದ ಮಗದೊಂದು ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಬರ್ತಾರೆ. 4:15 ಅಷ್ಟೊತ್ತಿಗೆ ಬೆಂಗಳೂರು ಏರ್ಪೋರ್ಟ್, ಅಲ್ಲಿಂದ ಹತ್ತತ್ರ 5 ಗಂಟೆ ಅಷ್ಟೊತ್ತಿಗೆ ಕಂಠೀರವ ಸ್ಟುಡಿಯೋಗೆ ಬರ್ತಾರೆ ಧೃತಿಯವರು. ಇನ್ನಷ್ಟು ಮಾತುಕತೆ ಮುಂದುವರಿಯುತ್ತೆ, ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ತಂಗಾಳಿ ಅಂಗಳವು ದಂಗಾಗಿ ಬೆವರಿರೋ ಸೂಚನೆ. ಈ ಕ್ಷಣ ಬರ್ತಿರುವಂಥ ಅಪ್ಡೇಟೆಡ್ ಮಾಹಿತಿ, ಅದು ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮಗಳು ಧೃತಿ ಬಂದಿದ್ದಾರೆ ಅಂತ ಅದರ ದೃಶ್ಯಾವಳಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಕೆಲವೇ ಹೊತ್ತಿನ ಮುಂಚೆ ಮಗಳು ಅಮೆರಿಕಾದಿಂದ ಧೃತಿ ಬಂದಿದ್ದಾರೆ. ಅದರ ದೃಶ್ಯ ಅಲ್ಲಿ ಎಮಿಗ್ರೇಷನ್ ಇದ್ದೇ ಇದೆ. ಅಫ್ಕೋರ್ಸ್ ಬೇರೆ ದೇಶದಿಂದ ಬಂದಾಗ ಎಮಿಗ್ರೇಷನ್ನಲ್ಲಿ ಧೃತಿ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಎಮಿಗ್ರೇಷನ್ ಮುಗಿಸಿ ಅಲ್ಲಿಂದ ಅಫ್ಕೋರ್ಸ್ ಡೊಮೆಸ್ಟಿಕ್ ಏರ್ಕ್ರಾಫ್ಟಿಗೆ ಮೂವ್ ಆಗ್ತಾರೆ. ಈಗಾಗಲೇ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. PM ಆಫೀಸಿಂದನೇ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಅಂದಾಗ ಆ ಕೇರ್ ತೊಗೋತಾರೆ ಅವರು. ಇಮಿಡಿಯೇಟಾಗಿ ಧೃತಿ ಅವ್ರನ್ನ ಇಮಿಗ್ರೇಷನ್ ಮುಗಿಸಿ ಅಲ್ಲಿಂದ ನೇರವಾಗಿ ಡೊಮೆಸ್ಟಿಕ್ ಏರ್ಕ್ರಾಫ್ಟ್, ಅಲ್ಲಿಂದ ಬೆಂಗಳೂರು ಕಡೆ ಪಯಣ. 2.25 ತಾಸುಗಳ ಪಯಣ ದೆಹಲಿಯಿಂದ ಬೆಂಗಳೂರಿಗೆ. ಹತ್ತತ್ರ 4:15-4:15 ಒಳಗಡೆ ದೆಹಲಿಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಬಂದು ಇಳಿತಾರೆ. ಅಲ್ಲಿಂದ ಝೀರೋ ಟ್ರಾಫಿಕಲ್ಲಿ ಒಂದು 1/2 hour ಅಂತ ಇಟ್ಕೊಂಡ್ರು 5 ಗಂಟೆ ಅಷ್ಟೊತ್ತಿಗೆ ಕಂಠೀರವ ಸ್ಟುಡಿಯೋಗೆ ಬರ್ತಾರೆ ಧೃತಿಯವರು. ಆ ಇಡೀ ಜರ್ನಿ ಇರುತ್ತಲ್ಲ ಅಮೇರಿಕಾದಿಂದ ಬೆಂಗಳೂರಿಗೆ ಅಥವಾ ದೆಹಲಿಗೆ ಬರೋದು, ಎಂಥ ನೋವಿನ ವಿಚಾರ ಆಗುತ್ತೆ. ಆ 12ರಿಂದ 15 ತಾಸು ರವಿ ಅಲ್ಲ, ಮಧ್ಯ ಏನಾದ್ರು ಇದಿದ್ರೆ ಇಲ್ಲ 22 ಗಂಟೆ ಬೇಕೇ ಬೇಕು ಡೈರೆಕ್ಟಾಗಿ ಅಲ್ಲ, ಒಂದು 20 hours ಜರ್ನಿ.
ಅಪ್ಪ ಇನ್ನಿಲ್ಲ, ಮಗಳು ಹೋಗ್ತಿದ್ದಾರೆ, ಆ ಸ್ಥಿತಿ ನೆನಪಿಸ್ಕೊಂಬಿಟ್ರೆ ಒಂದು ಕಡೆ ಎಷ್ಟು ನೋವು ಅಂದರೆ ಅಷ್ಟು ನೋವು ಅದು. ಅಂದರೆ ಯಾವ ಮಗಳಿಗೂ ಬರಬಾರ್ದು, ಯಾರಿಗೂ ಬರಬಾರ್ದು. ಒಂದೊಂದು ಸೆಕೆಂಡು ಕಳೆದಿದೆಯಲ್ಲ ಸರ್, ಅಲ್ವಾ? ಅದಷ್ಟು ನರಕ ಇದಕ್ಕಿಂತ ಭಯಂಕರವಾಗಿರ್ತಾರೆ. ಅಂದರೆ ಕಣ್ಣಾರೆ ನೋಡಬೇಕು, ನೋಡೋಕ್ಕಾಗಲ್ಲ, ಏನಾಗ್ತಿದೆ ತಿಳ್ಕೊಳಕ್ಕಾಗಲ್ಲ, ಏನಾಯಿತು ಗೊತ್ತಿರಲ್ಲ, ಕರೆಸ್ಕೊಳಕ್ಕಷ್ಟೇ ಪ್ರಯತ್ನ ನಡೆದಿರುತ್ತೆ, ಇನ್ನೆಲ್ಲ ಯಾವುದೂ ಬ್ರೀಫ್ ಮಾಡಿರಲ್ಲ. ಬಿಕಾಸ್ ಮಗಳು ಒಬ್ಬಳೇ ಬರ್ತಿರ್ತಾರೆ ಅಲ್ಲಿಂದ. ಅವ್ರ ಜೊತೆಗೆ ಅವ್ರ ಜೊತೆ ಸಹ ಪ್ರಯಾಣಿಕರಿರ್ತಾರಲ್ಲ ಸರ್, ಅವ್ರಿಗೆ ಇವರು ಶೇರ್ ಮಾಡ್ಕೊಳಕ್ಕಾಗಲ್ಲ ಸರ್. ಒಂಚೂರು ರವಿ ಹೋಲ್ಡ್ ಮಾಡ್ತೀನಿ. ಎಡಭಾಗದಲ್ಲಿ ಶಿವಣ್ಣ, ಮನೆಗೆ ದೊಡ್ಡ ಮಗ, ಹೌದು, ಇನ್ನೇನು ಇಲ್ಲ. ಮೀನ್ ಲೈಕ್ ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯನೇ ಇಲ್ಲ, ಮತ್ತೇನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಗೊತ್ತಾಗ್ತದೆ. ನಾವೇ ಗದ್ಗದಿತರಾಗ್ಬಿಡ್ತೀವಿ ಸೀನ್ ನೋಡಿದ್ರೆ. ಅಪ್ಪಗೇನೋ ಹೇಳಬೇಕು ಶಿವಣ್ಣ, ಆದರೆ ಹೇಳೋಕ್ಕಾಗ್ತಿಲ್ಲ. ಹೇಳೋಕ್ಕಾಗ್ತಾ ಇಲ್ಲ. ಹೇಳಿದ್ರು ಕೇಳಿಸ್ಕೊಳ್ಳೋಕೆ ಅಪ್ಪು ಎದ್ದಿಲ್ಲ, ಮತ್ತೆ ಇನ್ಯಾವತ್ತೂ ಬರಲ್ಲ. ಅವಾಗಿಂದ ಧೈರ್ಯವಾಗಿ ಓಡಾಡ್ತಿದ್ರು ಶಿವಣ್ಣ. ಏನೋ ಒಂದು ಮೊಮೆಂಟು ಆ ದುಃಖ ಬಂದ್ಬಿಡುತ್ತೆ. ಕಟ್ಟೆ ಹೊಡೆದಾಗ ಮನೆ ಇದೇ ದೊಡ್ಡ ಮಗನಾಗಿ ಒಂದು ವಾರದಿಂದ ಇಬ್ಬರು ಒಟ್ಟಿಗೆ ನೋಡಿದ್ದೀನಿ, ಒಂದೇ ಸಮ. ನಾನು ಅವ್ರ ಮನೇಲಿ ಒಟ್ಟಿಗೆ ನೋಡಿದ್ದೀನಿ. ಎಕ್ಸ್ಪೆಕ್ಟೆಡ್ ಇದು ಜೂನಿಯರ್ NTR ಬರ್ತಾರೆ ಅಂತ. ಬಿಕಾಸ್ ನೆನ್ನೆ ಅವ್ರು ಟ್ವೀಟ್ ಮಾಡಿದ್ರು, ಒಂದು ವಿಡಿಯೋ ಶೇರ್ ಮಾಡಿದ್ರು ಅಪ್ಪು ಜೊತೆ. ಈಗ ಜೂನಿಯರ್ NTR ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿದ್ದಾರೆ. ಪ್ರಶಾಂತ್ ನೀಲ್ ಪಕ್ಕ ಇದ್ದಾರೆ. ಅಪ್ಪು ಕೊನೆ ದರ್ಶನ ಮಾಡೋಕ್ಕೆ ಆಲ್ ದ ವೇ ಫ್ರಮ್ ಹೈದರಾಬಾದ್ ಜೂನಿಯರ್ NTR ನಿಂತಿದ್ದಾರೆ. ಒಂದು ಕಡೆ ಶಿವಣ್ಣ ತಮ್ಮನನ್ನು ನೆನೆದು, ಮತ್ತೊಂದು ಕಡೆ ಸ್ನೇಹಿತನನ್ನು ನೆನೆದು ಜೂನಿಯರ್ NTR. ಸೊ ಹಾರ್ಟ್ ಟಚಿಂಗ್. ರವಿ, ಅದೇ ನೆನಪಿಸ್ಕೊತಾ ಇದ್ದೆ ನಾನು. ಎಕ್ಸಾಕ್ಟ್ಲಿ 1 ವೀಕ್ ಬ್ಯಾಕ್, ಕಳೆದ ಶನಿವಾರ ಶಿವಣ್ಣನ ಮನೆಯಲ್ಲಿ ಶಿವಣ್ಣ ಮತ್ತು ಅಪ್ಪು ಇಬ್ಬರನ್ನೂ ಒಂದೇ ಅಂದರೆ ನನ್ನ ದೃಷ್ಟಿಯಲ್ಲಿ ಇಬ್ಬರನ್ನೂ ನೋಡಿದವನು ನಾನು. ಅಟ್ ಎ ಟೈಮ್ ನೋಡಿದವನು ನಾನು, ಇಬ್ಬರ ಜೊತೆ ಮಾತಾಡಿದವನು ನಾನು. ಅದನ್ನ ಹಾಕಿದ್ದೀನಿ ನಾನು ಇನ್ಸ್ಟಾಗ್ರಾಮ್ ಎಲ್ಲ ಕಡೆ. ಆದರೆ ಇವತ್ತು ನಮಗೆ ಹೇಳೋ ಬರ್ತದೆ ಸರ್, ನೋಡ್ತಾ ಇದ್ರೆ ನಾವು ಮನೇಲಿ ಹೆಂಗಿರ್ಬೇಕು ಸರ್. ದೊಡ್ಡ ಮಗ ಬೇರೆ ಶಿವಣ್ಣಪ್ಪ, ಕಣ್ಮುಂದೆ ತಮ್ಮ ಹಿಂಗಾಗೋಯ್ತು. ನಾವು ಅವತ್ತು ಸುಮ್ಮನೆ ಮಾತಾಡ್ತಿದ್ವಿ ನಾವು, ಶಿವಣ್ಣ ನಾನು 60 ವರ್ಷ ನೋಡಿ ಹೆಂಗಿದ್ದೀನಿ ಅಂತ ತಮಾಷೆ ಮಾಡ್ತಿದ್ರು ನನ್ನ ಜೊತೆ. ಕಣ್ಮುಂದೆ ತಮ್ಮ ಇನ್ನಿಲ್ಲ, ಇನ್ನು ಎದ್ದು ಬರಲ್ಲ, ಏನೂ ಹೇಳ್ದೆ ಏನೂ ಮಾತಾಡದೆ ಹೊಟ್ಟೋದ. ಏನೋ ಹೌದು ಸರ್, ಏನು ಹೇಳ್ಬೇಕಾಗಿತ್ತೇನೋ, ಎಷ್ಟೋ ವಿಷಯ ಯಾವಾಗಲೂ ಮಾತಾಡಿಲ್ವೇನೋ, ಮಾತಾಡ್ಬೇಕಾಗಿತ್ತೇನೋ. ಆಲ್ ಆಫ್ ಎ ಸಡನ್ ಯಾರಿಗೂ ಗೊತ್ತೂ ಇಲ್ಲ. ಬಾಯ್, ಅದೇನೋ ಹೋಗಿ ಬರ್ತೀನೋ ಅಲ್ವಲ್ಲ, ಬಾಯ್, ಮತ್ತೆ ಬಾರದ ಊರಿಗೆ ಹೋಗ್ತಿರೋದಲ್ಲ, ಎಂಡ್ ಲೈಫ್ ಕೊನೆಗೆ ಹೋಯ್ತು ಅನ್ನೋ ಕ್ಷಣ. ಅಲ್ಲಿ ಎಲ್ಲರೂ ಅದನ್ನೇ ಕಾಯ್ತಾರೆ. ಏನು ಹೇಳ್ಬೇಕಾಗಿತ್ತಲ್ಲ, ಏನು ಸಿಗ್ಬೇಕು, ಏನೋ ಮಾತಾಡ್ಬೇಕಾಗಿತ್ತಲ್ಲ. ಎಂಥ ಆಳದ ಶೋಕ ಇದು. ಅಣ್ಣ ತಮ್ಮಂದಿರ ಬಾಂಧವ್ಯ ಹೇಳ್ಬಿಡುತ್ತೆ. ಪ್ರತಿಯೊಂದು ಕಣ್ಣೀರಿನ ಆ ಹನಿ. ತಾವು ಎತ್ತಿ ಆಡಿಸಿದ ಒಬ್ಬ ತಮ್ಮ. ತುಂಬ ದೊಡ್ಡ ಗ್ಯಾಪ್ ಇದೆ, ಏಜ್ ಗ್ಯಾಪು. ಅಂದರೆ ಶಿವಣ್ಣ ವಯಸ್ಕಕ್ಕೆ ಬಂದಾಗ ಇನ್ನೇನು ಪುಟಾಣಿ ಕೂಸು. ಶಿವಣ್ಣ ಎತ್ಕೊಂಡು ಆಟ ಆಡ್ತಿದ್ದ. 15 ವರ್ಷ ದೊಡ್ಡವರು, 14 ವರ್ಷ ದೊಡ್ಡವರು ಅಲ್ವಾ? ಸೊ ಪುಟಾಣಿ ಕೂಸು ಆಗ ಹುಟ್ಟಿದ್ದು ಅಪ್ಪು. ಅಂದರೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಇದ್ದೀರಾ ನೀವು, ಅಪ್ಪು ಆಗ ಹುಟ್ಟಿದ್ದಾನೆ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಬಿಡಿ, 7ನೇ ಕ್ಲಾಸ್ 8ನೇ ಕ್ಲಾಸ್ ಹುಡುಗ, ಪುಟಾಣಿ ತಮ್ಮ ಹುಟ್ಟಿದ್ದಾನೆ. ಇವತ್ತು
ಆ ತಮ್ಮ ಮರಣಶೈಲಿಯಲ್ಲಿ ಮಲಗಿದ್ದಾನೆ, ಎದ್ದು ಬರಲ್ಲ ಲೈಫಲ್ಲಿ. ನಾನು ಹುಟ್ಟಿದಾಗ ನೋಡಿದಂತಹ ಪುಟಾಣಿ ಕಂದಮ್ಮ, ಪ್ರೀತಿಯ ತಮ್ಮ, ಪ್ರೀತಿಯ ತಮ್ಮ, ಮತ್ತೆ ನಾನು ಇದೀನಿ ಅಂದ್ರೆ ನನ್ನ ಕಣ್ಮುಂದೆ ಮತ್ತೆ ಆತನ ಸಾವು ನೋಡ್ಬೇಕಲ್ಲ. ಅಪ್ಪ, ಯಾರಿಗೂ ಬರ್ದಿರಲಿ ಸರ್, ಇಂಥ ದುರಂತ ಯಾವ ಅಣ್ಣನಿಗೂ ಬರ್ದಿರಲಿ ಸತ್ಯ. ಯಾರಿಗೂ ಬರೋದು ಬೇಡ ಸರ್. ಥೋತು ನೋಡ್ತಿರೋ ನಮಗೆ ಕಣ್ಣೊರ್ಸ್ಕೊತೀವಿ ನಾವು, ಸ್ಟುಡಿಯೋಲಿ ಕೂತಿರೋರು ನಾವು, ಏನೋ ಯಾರೆಷ್ಟೇ ಸಾಂತ್ವನ ಹೇಳಿದರು ಅಥವಾ ಎಷ್ಟೇ ಅವರಿಗೆ ಸಮಾಧಾನ ಮಾಡುವಂಥ ಕೆಲಸ ಆದರೂ ಏನೋ ಇವತ್ತಿನ ಆ ಅಳು ಇದೆಯಲ್ಲ ಅಥವಾ ಆ ದುಃಖ ಇದೆಯಲ್ಲ, ಆ ಮಡಗೊಟ್ಟಿರೋದೆಲ್ಲ ಆಚೆಗೆ ಬರೋಕ್ಕೆ ಶುರು ಆಗ್ಬಿಡುತ್ತೆ ಇವತ್ತು. ಏನೋ ನಮ್ಗೆ ಒಂದು ಕ್ವಶನ್ ಅರ್ಥ ಆಗ್ಬೇಕು ಸರ್. ಈಗ ಅಪ್ಪುಗೆ ನಾವೇನು ಮೋಸ ಮಾಡಿದೀವಿ ಸರ್? ಎಲ್ಲರೂ ನಡೆಸ್ಬಿಟ್ಟು ಹೊರಟೋಗ್ಬಿಟ್ರಲ್ಲ. ಒಂದು ಹಾಡಿನ ಸಾಲಿದೆ ರವಿ, ಹೇಳಿ ಹೋಗು ಕಾರಣ ಅಂತ. ಹೌದು ಸರ್, ಕವಿ ಬರೆದಿರೋ ಸಾಲು. ಕಾರಣ ಹೇಳಿದೆ ಹೊಟ್ಟೋಗ್ಬಿಟ್ರಲ್ಲ, ಇದು ಯಾವ ನ್ಯಾಯ ಅಂತ ಎಲ್ಲರೂ ಕ್ವಶನ್ ಕೇಳ್ತಾರೆ. ಅದನ್ನ ಕೋಪದಲ್ಲೇ ಕೇಳಬೇಕು ನಾವು. ಯಾಕೆ ಮೋಸ ಮಾಡೋದು ನಮ್ಗೆಲ್ಲ ಅಂತ. ಅದ್ರ ಹಿಂದೆ ತುಂಬಾ ಪ್ರೀತಿ ಇದೆ, ತುಂಬಾ ಅಭಿಮಾನ ಇದೆ, ತುಂಬಾ ಆತ್ಮೀಯತೆ ಇದೆ, ತುಂಬಾ ಗೌರವ ಇದೆ, ರೆಸ್ಪೆಕ್ಟ್ ಇದೆ, ತುಂಬಾ ಅವಿನಾಭಾವ ಸಂಬಂಧ ಇದೆ. 46 ವರ್ಷ ಸರ್. ಇನ್ನು 46 ವರ್ಷಕ್ಕೆ ಇಷ್ಟು ಜನ ಸಂಪಾದನೆ ಮಾಡಿ, ಇಷ್ಟು ಸೇವೆ ಮಾಡಿ, ಇಷ್ಟು ಹೆಸರು ಮಾಡಿ, ಇಷ್ಟು ದಾನ ಧರ್ಮ ಮಾಡಿ, ಇಷ್ಟೊಂದು ಒಳ್ಳೆ ವ್ಯಕ್ತಿಗೆ ಕ್ರೂರಿ ಇಷ್ಟೊಂದು ವಿಧಿ ಆಗುತ್ತೆ ಸರ್. ಅಪ್ಪನ ಗೌರವವನ್ನು ಉಳಿಸಿ, ಮನೆತನದ ಅಭಿಮಾನವನ್ನ ಅದನ್ನು ಮೇಂಟೈನ್ ಮಾಡಿ, ಒಬ್ಬ ಕಿರಿಯ ಹುಡುಗ ಆದರೆ ಜಗತ್ತಿನಾದ್ಯಂತ ಈ ಮಟ್ಟಕ್ಕೆ ಬೆಳೆದು ಹೆಸರು ಮಾಡಿ ಯಾವ ಹಂತಕ್ಕೆ ಬಂದು ನಿಂತಿದ್ರು ಅಪ್ಪು ಸರ್. ಸಿನಿಮಾ ಕ್ಷೇತ್ರ ಒಂದೇ ಅಲ್ಲ ಸರ್, ಎಲ್ಲ ಕ್ಷೇತ್ರದಲ್ಲೂ 10 ನಿಮಿಷಕ್ಕೆ ಅವ್ರಿಗೆ ಫೋನ್ ಬರ್ತದೆ, ಮಾತಾಡಿದ್ರೆ ಟ್ವೀಟ್ ಮಾಡ್ತಾರೆ. ಅಂದರೆ ಒಂಚೂರು ಹೋಲ್ಡ್ ಮಾಡ್ತೀನಿ. ಇದೀಗ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ಅಫಿಷಿಯಲ್ ಆಗಿ ಸರ್ಕಾರದ ಒಂದಷ್ಟು ಕಾರ್ಯಾಚರಣೆ ಬಗ್ಗೆ ಮಾತಾಡೋರಿದ್ದಾರೆ. ಲೆಟ್ಸ್ ಗೋ ಲೈವ್. ಇಲ್ಲಿಂದ ಬೆಂಗಳೂರಿಗೆ ವಿಮಾನವನ್ನು ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ಅವರು ಬಹುತೇಕವಾಗಿ 5:30-6 ಗಂಟೆಗೆ ಹಿಂಗೆ ಬರ್ತಾರೆ. ಎರಡನೇದಾಗಿ ಇಲ್ಲಿ ಜನಸಂದಣಿ ಹೆಚ್ಚಾಗಿದೆ. ಇನ್ನು ಬಹಳಷ್ಟು ಜನ ಅಪ್ಪು ಅವರ ಕೊನೆ ದರ್ಶನ ತೆಗೆದುಕೋಬೇಕನ್ನುವಂಥ ಇಚ್ಛೆ ಬಹಳಷ್ಟು ಜನಕ್ಕಿದೆ. ಮತ್ತು 6 ಗಂಟೆ ನಂತರ ಕತ್ಲಾದಾಗ ಅಂತ್ಯಕ್ರಿಯೆ ಆ ಸಣ್ಣ ಜಾಗದಲ್ಲಿ ಮಾಡುವಂಥದ್ದು ಸ್ವಲ್ಪ ಸವಾಲಿನ ವಿಚಾರ. ಎಲ್ಲವನ್ನೂ ಗಮನಿಸಿ ಆ ಕುಟುಂಬದ ಸದಸ್ಯರಾದಂಥ ಸನ್ಮಾನ್ಯ ಶಿವರಾಜ್ ಕುಮಾರ್ ಅವರ ಜೊತೆಗೆ, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆಗೆ ಹಾಗೂ ಅವರೆಲ್ಲ ಕುಟುಂಬದ ಸದಸ್ಯರ ಜೊತೆಗೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಈ ಅಂತ್ಯಕ್ರಿಯೆಯನ್ನು ನಾಳೆ ಮಾಡಬೇಕನ್ನುವಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅಂತ್ಯಕ್ರಿಯೆಯನ್ನು ನಾಳೆ ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹೀಗಾಗಿ ಈಗಿರೋ ಎಲ್ಲ ಜನರಿಗೂ ಕೂಡ ಬೆಳಗಿನ ಜಾವವರೆಗೂ ಅಪ್ಪುನ ದರ್ಶನ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ. ನಾನು ಅಭಿಮಾನಿ ಬಂಧುಗಳಿಗೆ ಇಷ್ಟೇ ಹೇಳಿ ಬಯಸ್ತೇನೆ, ನಿಮಗೆ ನಾಳೆವರೆಗೂ ಅವಕಾಶ ಇರೋದರಿಂದ ನಿಧಾನವಾಗಿ ಸಂಯಮದಿಂದ ಶಾಂತವಾಗಿ ಸಾಲು ಹಿಡಿದು ಬಂದು ಅಪ್ಪುನ ದರ್ಶನವನ್ನು ಮಾಡ್ಕೋಬಹುದು. ಯಾವುದೋ ಅವಸರವನ್ನು ಮಾಡುವಂಥದ್ದಾಗಲಿ ಅಥವಾ ಅಲ್ಲಿರುವಂಥ ಪೊಲೀಸ್ ಅವರಿಗೆ ಒತ್ತಡ ಹಾಕುವಂಥ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ಪೊಲೀಸರು ನಮಗೋಸ್ಕರ ಇದ್ದಾರೆ, ಇದನ್ನು ಶಿಸ್ತುಬದ್ಧವಾಗಿ ಮಾಡೋಕ್ಕೋಸ್ಕರ ಇದ್ದಾರೆ. ಅವರು ನಮ್ಮವರೇ, ಅವರು ಕೂಡ ಅಭಿಮಾನಿಗಳೇ. ಹೀಗಾಗಿ ಎಲ್ಲರೂ ಕೂಡ ಸಹಕಾರ ಮಾಡಬೇಕು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ಕೋಬೇಕು ಮತ್ತು ದರ್ಶನಕ್ಕೆ ನಾವು ಸಮಯ ಎಕ್ಸ್ಟೆಂಡ್ ಮಾಡಿದ್ರಿಂದ ಸಮಾಧಾನದಿಂದ ಬಂದು ದರ್ಶನವನ್ನು ಪಡ್ಕೋಬೇಕು. ನಾಳೆ ಅಂತ್ಯಕ್ರಿಯೆ ಮಾಡುವಂಥ ತೀರ್ಮಾನ ನಾವೆಲ್ಲ ಈ ಸೇರಿ ಮಾಡಿದ್ದೇವೆ. ನಾಳೆ ಎಷ್ಟೊತ್ತಿಗೆ ಅನ್ನೋದು ಇವತ್ತಿನ ಈ ಜನಸಂದಣಿ ನೋಡಿ ತಡರಾತ್ರಿಯಲ್ಲಿ ಸಮಯವನ್ನು ನಿಗದಿ ಮಾಡಿ. ಈಗ ಈ ಕ್ಷಣ ಸಿಕ್ಕಿರುವ ಮಾಹಿತಿ, ಅಪ್ಪು ಅವರ ಅಂತ್ಯಕ್ರಿಯೆ ಇವತ್ತು ನಡೆಯಲ್ಲ, ನಾಳೆ.
ಇವತ್ತು ತಡರಾತ್ರಿ ಅಂದರೆ ಸಂಜೆ 6 ಗಂಟೆ ಕ್ರಾಸ್ ಆಗೋಗುತ್ತೆ. ಆ ಜಾಗದಲ್ಲಿ, ಪುಟಾಣಿ ಜಾಗದಲ್ಲಿ, ಅಂದರೆ ಅದು ನಡೆಯುವಂಥ ಸ್ಥಳ ಎಲ್ಲ ಸೇರಿಸಿ ಸಂಜೆ ಮೇಲೆ ಮಾಡೋದು ಸವಾಲಾಗುತ್ತೆ. ಸೊ ಹಾಗಾಗಿ ಶಿವಣ್ಣ ಅವ್ರ ಜೊತೆ ಮಾತಾಡಿದ್ದೀವಿ, ರಾಘಣ್ಣ ಅವ್ರ ಜೊತೆ ಮಾತಾಡಿದ್ದೀವಿ. ಅಂದರೆ ಸರ್ಕಾರದ ಮಟ್ಟಿಗೆ ಚರ್ಚೆ ಎಲ್ಲ ಆಗಿದೆ. ನಾಳೆ ಅಂತ್ಯಕ್ರಿಯೆ ಮಾಡುವುದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ. ಹಾಗಾಗಿ ಅಭಿಮಾನಿಗಳು ಯಾರೂ ಕೂಡ ನುಗ್ಗಲು ಮಾಡೋದು ಅಥವಾ ಆತರ ಪಡೋದು ಏನು ಮಾಡಬೇಡಿ. ನಿಧಾನಾಗಿ ಆರಾಮಾಗಿ ಬಂದು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನು ಅಧಿಕೃತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಾಡಿನ ಜನತೆಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ಅಂತ್ಯಕ್ರಿಯೆ ನಡೆಯಲ್ಲ, ನಾಳೆ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನೋದನ್ನ ನಿಮ್ಮೆಲ್ಲರ ಗಮನಕ್ಕೆ ನೀಡೋದಕ್ಕೆ ಬಯಸ್ತಾ ಇದ್ದೀವಿ. ಕುಟುಂಬದವರೊಂದಿಗೆ ಚರ್ಚೆ ಮಾಡಿದ್ದಾರೆ. ಅವರ ಒಪ್ಪಿಗೆಯನ್ನು ಪಡೆದು ಈ ಕ್ಷಣ ನಡೆಯುವ ಎಲ್ಲ ಬೆಳವಣಿಗೆಯನ್ನು ಗಮನಿಸಿ ಮುಂದಾಗಬೇಕು, ಏನೇನು ಆಗಬೇಕು ಮತ್ತು ಎಲ್ಲಿ ತನಕ ನಡೆಯುತ್ತೆ ಎಲ್ಲವನ್ನು ಕೂಡ ವಿಮರ್ಶೆ ಮಾಡಿ ಅಂತ್ಯಕ್ರಿಯೆಯನ್ನು ನಾಳೆಗೆ ಮಾಡೋಣ ಅನ್ನೋದನ್ನ ಶಿವರಾಜ್ ಕುಮಾರ್ ಅವ್ರ ಗಮನಕ್ಕೂ ತಂದಾಗ ಅವರು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್, ಶಿವಣ್ಣ ಮತ್ತು ರಾಘಣ್ಣ ಅವರಿಬ್ಬರು ಕೂಡ ಸಮ್ಮತಿಯ ಮೇರೆಗೆ ಕುಟುಂಬದವರ ಒಪ್ಪಿಗೆಯನ್ನು ಪಡೆದು ಇದೀಗ ಪುನೀತ್ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ನಾಳೆ ನಡೆಯುತ್ತೆ. ಇದನ್ನು ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಪ್ರಕಟ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವದೊಂದಿಗೆ ನಾಳೆ ನಡೆಯುತ್ತೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದ ಆವರಣದಲ್ಲಿ. ಅಣ್ಣವರು, ಅವರ ಪಕ್ಕ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅವರ ಬಲಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ನಾಳೆ ಸಮಯ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಇವತ್ತು ಹೇಗೆ ಬರ್ತಾರೆ ಜನಸ್ತೋಮ ಹೇಗಿರುತ್ತೆ, ಇನ್ನು ಎಷ್ಟೊತ್ತು ತಗೋಬೇಕು ನಾಳೆ ಬೆಳಗ್ಗೆ, ಅದನ್ನು ಗಮನಿಸಿ ನಾಳೆಯ ಎಲ್ಲ ರೂಪುರೇಷೆಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಹಿತಿಯನ್ನು ಜನರಿಗೆ ಕೊಟ್ಟಿದ್ದಾರೆ. ಇದು ಈ ಕ್ಷಣ ಸರ್ಕಾರದ ನಿಲುವು. ಅದಕ್ಕೆ ದೊಡ್ಡ ಮನೆ ಕುಟುಂಬದವರು ಕೂಡ ಸಾಥ್ ಕೊಟ್ಟಿದ್ದಾರೆ, ಅಂದರೆ ಅದಕ್ಕೂ ಕೂಡ ಸಮ್ಮತಿ ಕೊಟ್ಟಿದ್ದಾರೆ, ಸಾಥನಕ್ಕಿಂತ ಸಮ್ಮತಿ ಕೊಟ್ಟಿದ್ದಾರೆ ನಾಳೆ ನಡೆಸೋದಕ್ಕೆ. ಬಿಕಾಸ್ ಇವಾಗ ಅವ್ರ ಮಗಳು ಬರೋದೇ ಸಂಜೆ ಆಗೋಗುತ್ತೆ, ಮತ್ತಿಲ್ಲಿಂದ ಮೆರವಣಿಗೆ ಮತ್ತು ಇಮಿಡಿಯೇಟ್ ಟೈಮಿಗೆ ಅಷ್ಟು ಟೈಮಿಗೆ ತೊಗೊಂಡೋಗೋಕ್ಕಾಗಲ್ಲ, 6 ಗಂಟೆ ಒಳಗೆ ಅಂತ್ಯಕ್ರಿಯೆ ಮಾಡೋಕ್ಕಾಗಲ್ಲ, ಆತುರವಾಗಿ ಎಲ್ಲವೂ ನಡೆದೋದ್ರೆ ಅದಕ್ಕೊಂದು ಗೌರವ ಸಲ್ಲಿಸೋಂಗಾಗಲ್ಲ. ಆ ರೆಸ್ಪೆಕ್ಟ್ಫುಲ್ ಎಕ್ಸಿಟ್ ಇದೆಯಲ್ಲ ಅದನ್ನು ಕೊಡಬೇಕು ಆ ವ್ಯಕ್ತಿಗೆ ಅನ್ನುವ ದೃಷ್ಟಿಕೋನದಿಂದ ಈ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಜನತೆಗೆ ಮಾಹಿತಿ ಕೊಟ್ಟರು. ಇದು ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ. ಒಬ್ಬ ಮಹಾನ್ ಕಲಾವಿದರಿಗೆ, ನಾವೆಲ್ಲರೂ ಇಷ್ಟಪಡುವಂಥ ಒಬ್ಬ ಒಳ್ಳೆಯ ವ್ಯಕ್ತಿತ್ವದ ಅಪ್ಪುಗೆ ನಿಜಾರ್ಥದಲ್ಲಿ ಈ ನಾಡು ಮತ್ತು ಈ ಮಣ್ಣು ಕೊಡಬೇಕಾದಂಥ ರೆಸ್ಪೆಕ್ಟ್, ಗೌರವ. ಹಾಗಾಗಿ ಆ ಗೌರವಕ್ಕೆ ಅಪ್ಪು ಅರ್ಹರು, ಅದನ್ನು ಕೊಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮನಗಂಡು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಮಾತಾಡಿದ್ದೇನು ಮಗದೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ. 6 ಗಂಟೆ ನಂತರ ಕತ್ಲಾದಾಗ ಅಂತ್ಯಕ್ರಿಯೆ ಆ ಸಣ್ಣ ಜಾಗದಲ್ಲಿ ಮಾಡುವಂಥದ್ದು ಸ್ವಲ್ಪ ಸವಾಲಿನ ವಿಚಾರ. ಎಲ್ಲವನ್ನೂ ಗಮನಿಸಿ ಆ ಕುಟುಂಬದ ಸದಸ್ಯರಾದಂಥ ಸನ್ಮಾನ್ಯ ಶಿವರಾಜ್ ಕುಮಾರ್ ಅವರ ಜೊತೆಗೆ, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆಗೆ ಹಾಗೂ ಅವರೆಲ್ಲ ಕುಟುಂಬದ ಸದಸ್ಯರ ಜೊತೆಗೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಈ ಅಂತ್ಯಕ್ರಿಯೆಯನ್ನು ನಾಳೆ ಮಾಡಬೇಕನ್ನುವಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಈ ಅಂತ್ಯಕ್ರಿಯೆಯನ್ನು ನಾಳೆ ಮಾಡಬೇಕನ್ನುವಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅಂತ್ಯಕ್ರಿಯೆಯನ್ನು ನಾಳೆ ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹೀಗಾಗಿ ಈಗಿರೋ ಎಲ್ಲ ಜನರಿಗೂ ಕೂಡ ಬೆಳಗಿನ ಜಾವವರೆಗೂ ಅಪ್ಪುನ ದರ್ಶನ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ. 6 ಗಂಟೆ ನಂತರ ಶಾಂತಿಯುತವಾಗಿ ನಡೆಸ್ಕೊಟ್ಟಿದ್ದೀರಾ. ಅದು ಅಪ್ಪು ದೊಡ್ಡ ಮಗಳು ನ್ಯೂಯಾರ್ಕ್ ಹೋಗಿದ್ದಾಳೆ ಓದೋಕ್ಕೆ, ಆಕೆ ಬರೋದು ಸ್ವಲ್ಪ ತಡ ಆಗ್ತಾಯಿದೆ. ಕತ್ಲೆ ಆಗಿಬಿಟ್ರೆ ಮಾಡೋಂಗಿಲ್ಲ ಅಂತ ನಮ್ಮನ್ನು ಹೇಳ್ತಾರೆ. ಅದರಿಂದ ಅವರು ಎಷ್ಟು ಗಂಟೆ ಆಗಿ ಬರುತ್ತೆ, 8, 9 ಆಗ್ಬೋದು, ಗೊತ್ತಿಲ್ಲ. ಅದಕ್ಕೆ ನಾವು ಲೇಟ್ ನೈಟ್ ಡಿಸೈಡ್ ಮಾಡ್ತೀವಿ. ಅವಳು ಬಂದ ಮೇಲೆ, ದೊಡ್ಡವಳು ಅವಳು ಬಂದ ಮೇಲೆ ನಾಳೆ ಯಾವಾಗ ಎಷ್ಟು ಗಂಟೆ ಮಾಡೋದು ಡಿಸೈಡ್ ಮಾಡ್ತೀವಿ. ಅಲ್ಲಿವರೆಗೂ ನಮ್ಗೆ ಇದೇ ಥರ ನೀವು ಕೋಆಪ್ರೇಟ್ ಮಾಡಿ ಅಂತ ಜನಗಳನ್ನ ಕೇಳ್ಕೊತೀನಿ. ನೆನ್ನೆಯಿಂದ ನೀವು ಶಾಂತಿಯುತವಾಗಿ ಮಾಡಿದ್ದೀರಾ. ಇದನ್ನೇ ತೋರಿಸುತ್ತೆ ನಮ್ಮ ಅಭಿಮಾನಿಗಳು ಹೇಗೆ ಅಂತ. ಹೀಗೆ ನಡೆಸ್ಕೊಡಿ. ಎಲ್ಲರೂ ನೊಂದಿದ್ದೀರಾ, ನಾವು ನೊಂದಿದ್ದೀವಿ. ಮಗಳಿಗೋಸ್ಕರ ಕಾಯ್ತಾ ಇದ್ವಿ. ಇನ್ನು ಅದು ಎಷ್ಟು ಕೂಗುತ್ತೋ ಆ ಮಗು ಎಷ್ಟು ಅಳುತ್ತೋ ಗೊತ್ತಿಲ್ಲ ನನಗೆ.
ಅವಳು ನನ್ನ ಅಪ್ಪ ಅಂತಾಳೆ, ಅವ್ರ ಅಪ್ಪನ ಪಪ್ಪ ಅಂತಾಳೆ. ಅಪ್ಪ ಎಲ್ಲಿ ಪಪ್ಪನ ಎಲ್ಲಿ ಕಳಿಸ್ಬಿಟ್ರೆ ಅಂದರೆ ನಾನು ಏನು ಮಾತಾಡೋದು ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇವತ್ತಿಗೆ ಇಲ್ಲ. ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡ್ತಾರೆ. ಸರ್ಕಾರದಲ್ಲಿ ಹೇಳಿದ್ದಾರೆ, ಪ್ರತಿಯೊಬ್ಬ ಅಭಿಮಾನಿ ನಿರಾಶೆಯಿಂದ ಹೋಗಬಾರ್ದು, ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡ್ತಾರೆ. ಅಂತ್ಯಕ್ರಿಯೆ ಬಂದ್ಬಿಟ್ಟು ನಾಳೆ, ಇವತ್ತಂತೂ ಇಲ್ಲ. ಲೇಟ್ ನೈಟಲ್ಲಿ ನಿಮಗೆ ತಿಳಿಸ್ತೀವಿ ಎಲ್ಲಿ ಎಷ್ಟು ಗಂಟೆಗೆ ಅಂತ ತಿಳಿಸ್ತೀವಿ. ಅಲ್ಲಿವರೆಗೂ ನಮ್ಮ ಜೊತೆ ನೀವು ಸಹಕರಿಸಿ. ಇಲ್ಲಮ್ಮ, ಅವಳು ಅಲ್ಲಿಂದ ಬರಬೇಕು, USA ಇಂದ ಹೊರಟಾಯ್ತು, ಬರ್ತಾ ಇದ್ದಾಳೆ. ಅದೊಂದು ಬಿಟ್ಟರೆ ಬೇರೆ ಯಾರು ಇಲ್ಲ. ಎಲ್ಲ ಕರೆಕ್ಟಾಗಿ ಆದರೆ ಫ್ಲೈಟ್ ಕರೆಕ್ಟಾಗಿ ಲ್ಯಾಂಡ್ ಆಗಿ ಇವರು ಕರ್ಕೊಂಬರೋದಾದರೆ ಒಂದು 8 ಗಂಟೆ ಆಗ್ಬೋದು, 7:15 8 ಆಗ್ಬೋದು. ಅಂದರೆ ಅವಳನ್ನ ಹೋಗಿ ಸಮಾಧಾನ ಮಾಡಬೇಕು. ನನ್ನ ಮಗ ಹೋಗ್ತಾ ಇದ್ದಾನೆ, ಕರ್ಕೊಂಬರ್ತಾನೆ. ಬಟ್ ನಾಳೆ ಅಂತ್ಯಕ್ರಿಯೆ ಪೂಜೆ, ಅದನ್ನ ಲೇಟ್ ನೈಟ್ ಡಿಸೈಡ್ ಮಾಡ್ತೀವಿ ಎಷ್ಟು ಗಂಟೆಗೆ. ಶಿವಣ್ಣ ಅವರು ಹೌದು, ಬೆಳಿಗ್ಗೆನೇ ಪೂಜೆ, ಫಸ್ಟ್ ಹಾಫಲ್ಲಿ. ಯಾಕಂದರೆ ಈಗಾಗಲೇ 2 ಡೇಸ್ ಆಯ್ತಲ್ವಾ, ಫಸ್ಟ್ ಹಾಫಲ್ಲೇ ಮಾಡಿ ಅಲ್ವಾ. ಧೃತಿನೇ ಹೋಗಿರೋದು, ಅವಳ ಸ್ಟಡೀಸ್ಗೆ ಹೋಗಿದ್ದಾಳೆ. ಸರಿ ಅಮ್ಮ, ಎಲ್ಲ ಕಡೆ ಹಾಕಮ್ಮ. ನಟಿ ರಮ್ಯಾ ಏರ್ಪೋರ್ಟ್ ಇಂದ ಕಟ್ಟಿರುವ ಸ್ಟೇಡಿಯಂ ಹತ್ರ ಬರ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೆನ್ನೆ ಫಸ್ಟ್ ನ್ಯೂಸ್ 18 ಜೊತೆ ಮಾತಾಡಿದ್ರು ರಮ್ಯಾ ಅವರು. ಬಹಳ ಬೇಜಾರು ಮಾಡ್ಕೊಂಡಿದ್ರು, ನೊಂದ್ಕೊಂಡಿದ್ರು, ಅಪ್ಪು ಜೊತೆಗಿನ ಎಲ್ಲ ಒಡನಾಟವನ್ನು ಸ್ಮರಿಸ್ಕೊಂಡಿದ್ರು. ಇದೀಗ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ನಟಿ ರಮ್ಯಾ. ಏರ್ಪೋರ್ಟಿಂದ ನೇರವಾಗಿ ಕಂಠೀರವ ಸ್ಟೇಡಿಯಂ ಕಡೆ ಬರ್ತಿದ್ದಾರೆ. ಒಂದು ಬ್ರೇಕ್ ತಗೊಂಡ್ಬರ್ತೀನಿ ನಾನು, ಕಾಯ್ತಾ ಇರಿ. ಸೇರೋಯ್ತು ಈಗ ನಾ ಕಂಡ ಕನಸೆಲ್ಲ, ನನ್ನ ಬಿಟ್ಟು ಜಗದ ಒಳಗೆ ನನಗೇನು ಉಳಿದಿಲ್ಲ.